Hello biology champions. ಓಕೆ ಸೊ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ನ ನಾವು ಓದ್ಕೊಂಡು ಬಂದ್ವಿ. ಇವಾಗ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಏನು, ಬಯೋಟೆಕ್ನಾಲಜಿ ಯಾವ ಪ್ರಿನ್ಸಿಪಲ್ಸಲ್ಲಿ ವರ್ಕ್ ಆಗ್ತಾ ಇತ್ತು, ಅದ್ರದ್ದು ಏನೇನೆಲ್ಲ ಟೆಕ್ನಿಕ್ಸ್ ಯೂಸ್ ಮಾಡಿದ್ವಿ ಅಂತೆಲ್ಲ ನೋಡ್ಕೊಂಡು ಬಂದ್ವಿ ಅಲ್ವಾ. ಸೊ ಇವಾಗ ಅದನ್ನು ಹೇಗೆಲ್ಲ ಅಪ್ಲೈ ಮಾಡ್ತಾರೆ, ಜೆನೆಟಿಕ್ ಇಂಜಿನಿಯರಿಂಗ್ ಇರಬಹುದು, ಬಯೋ ಪ್ರಾಸೆಸಿಂಗ್ ಇಂಜಿನಿಯರಿಂಗ್ ಇರಬಹುದು, ಎಲ್ಲ ನೋಡಿದ್ವಿ. ಸೊ ಅದು ಹೇಗೆಲ್ಲ ಅಪ್ಲೈ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಕಮಿಂಗ್ ಟು ವೆರಿ ಟು ಮೇಜರ್ ಅಪ್ಲಿಕೇಶನ್ಸನ್ನ ನಿಮ್ಮ NCERT ಕೊಟ್ಟಿದ್ದಾರೆ. ಇದಲ್ಲದೆ ಇನ್ನೂ ಕೆಲವಿದೆ, ಬಟ್ ದಿಸ್ ಇಸ್ ಮೇಜರ್ ಫಾರ್ ವಿಚ್ ಹ್ಯೂಮನ್ ಕೈಂಡ್ಗೆ ತುಂಬಾ ಬೆನಿಫಿಟ್ ಆಗ್ತಿರೋಂಥದ್ದು ಇದು ಎರಡು ಮೇಜರ್ ಫೀಲ್ಡ್ಸು. ಒಂದು ಅಗ್ರಿಕಲ್ಚರ್, ಅಂದರೆ ನಮಗೆ ಫುಡ್ ಆ್ಯಂಡ್ ಹೆಲ್ತ್ ಅ ವೆರಿ ಬೇಸಿಕ್ ನೀಡ್ಸ್ ಅಲ್ವಾ. ಸೊ ಫುಡ್ಡು ಮತ್ತು ಹೆಲ್ತು ಎರಡಕ್ಕೂ ತುಂಬ ಹೆಲ್ಪ್ ಆಗುವಂಥದ್ದು ಏನೆಲ್ಲ ಬಯೋಟೆಕ್ನಾಲಜಿಯಲ್ಲಿ ಅಪ್ಲಿಕೇಶನ್ಸ್ ಇದೆ ಅದೆರಡು ನಿಮ್ಮ ಇದರಲ್ಲಿರುವಂಥದ್ದು. ಸೊ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಹೇಳ್ತಾ ಹೋಗ್ತೀನಿ. ಈ ಚಾಪ್ಟರಿಂದ ಒಂದು 6 ಮಾರ್ಕ್ಸ್ಗೆ ಕ್ವೆಶನ್ಸ್ ಬರುತ್ತೆ, 5 to 6 ಮಾರ್ಕ್ಸ್ಗೆ. ಸೊ ಅದು ಹೇಗೆಲ್ಲ ಕೇಳಬಹುದು ಅಂತ ನಾವು ಆ್ಯಕ್ಚುಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಬಂದಾಗ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಟಾಪಿಕ್ಸ್ ಹೇಳ್ತೀನಿ, ಕ್ವೆಶನ್ಸ್ನ ಆಮೇಲೆ ಡಿಸ್ಕಸ್ ಮಾಡೋಣ, ಓಕೆನಾ. ಸೊ ಕಮಿಂಗ್ ಟು ಅಪ್ಲಿಕೇಶನ್ಸ್ ಇನ್ ಅಗ್ರಿಕಲ್ಚರ್, ಇದು ತುಂಬ ಇಂಪಾರ್ಟೆಂಟು. ನಮ್ಮ ಊಟದ ಕ್ವಾಲಿಟಿನ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಯಾಕಂದರೆ ಇಂಡಿಯಾದಲ್ಲಿ ಪಾಪ್ಯುಲೇಷನ್ನು 1950s 60s ತುಂಬ ಜಾಸ್ತಿ ಇತ್ತು, ಮತ್ತು ನಮ್ಮಲ್ಲಿ ಅಷ್ಟೊಂದು ನ್ಯೂಟ್ರಿಷಿಯಸ್ ಫುಡ್ಡು ಎಷ್ಟೊಂದು ಜನಕ್ಕೆ ಸಿಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನಮ್ಮ ದೇಶದಲ್ಲಿ ಯಾವ್ಯಾವ್ದು ಗೌರ್ಮೆಂಟ್ ಇತ್ತೋ ಅಥವಾ ಯಾರೆಲ್ಲ ಸೈಂಟಿಸ್ಟ್ ಇದ್ರೋ ಅವರೆಲ್ಲ ತುಂಬ ಸ್ಟ್ರಗಲ್ ಮಾಡಿ ಏನೇನೆಲ್ಲ ಪ್ರಾಸೆಸಸ್ಸನ್ನು ಇಂಪ್ರೂವ್ ಮಾಡಬಹುದು, ಕ್ರಾಪನ್ನು, ಅದ್ರ ಈಲ್ಡನ್ನು ಮತ್ತು ನ್ಯೂಟ್ರಿಯನ್ಸನ್ನು ಜಾಸ್ತಿ ಮಾಡೋದಕ್ಕೆ ಅಂತೆಲ್ಲ ಕೆಲಸ ಮಾಡ್ತಾರೆ. ಸೊ ನಮ್ಮ ಕ್ರಾಪ್ದು ವೆರೈಟಿನ ಅಥವಾ ಫುಡ್ಡನ್ನ ಪ್ರೊಡಕ್ಷನ್ನ ಹೇಗೆ ಇನ್ಕ್ರೀಸ್ ಮಾಡಬೇಕು ಟು ಮೀಟ್ ದ ಪಾಪ್ಯುಲೇಷನ್ ಫುಡ್ ನೀಡ್ ಹೇಗೆ ಅನ್ನೋದಕ್ಕೆ ಎಷ್ಟೊಂದಿದೆ. ಒಂದು ಆಗ್ರೋ ಕೆಮಿಕಲ್ ಬೇಸ್ಡ್ ಟೆಕ್ನಿಕ್ಸ್, ಅಂದರೆ ಕೆಮಿಕಲ್ಸನ್ನ ಯೂಸ್ ಮಾಡಿಕೊಂಡು ನಮ್ಮ ಫುಡ್ ಈಲ್ಡನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಇನ್ನೊಂದು ಆರ್ಗ್ಯಾನಿಕ್ ಫಾರ್ಮಿಂಗು ಆರ್ಗ್ಯಾನಿಕ್ ಸಿಂಥಸ್ ಅಗ್ರಿಕಲ್ಚರು, ಇದು ಇವಾಗ ತುಂಬಾ ಮೇಜರ್ ಆಗಿ ಎಲ್ಲರೂ ಮಾಡ್ತಾ ಇರೋವಂಥದ್ದು. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೆಲ್ಲ ಹೇಳ್ತೀವಿ, ಅಂದರೆ ಎಲ್ಲಿ ಕೆಮಿಕಲ್ಸನ್ನ ಯೂಸ್ ಮಾಡದೆ ಓನ್ಲಿ ನ್ಯಾಚುರಲ್ ಆಗಿ ಸಿಗುವಂತಹ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ಅಗ್ರಿಕಲ್ಚರಲ್ ಈಲ್ಡನ್ನು ಅಥವಾ ಫುಡ್ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಬೋದು ಅನ್ನೋಂಥದ್ದು. ಇನ್ನೊಂದು ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ ಬೇಸ್ಡ್ ಸಿಂಥಸಿಸ್ ಆಫ್ ಅಗ್ರಿಕಲ್ಚರ್, ಅಂದರೆ ಜೆನೆಟಿಕಲಿ ಹೇಗೆ ಜೀನ್ಸನ್ನೇ ಮಾಡಿಫೈ ಮಾಡಿಬಿಟ್ಟು ನಮಗೆ ಬೇಕಾದಂಥ ಪ್ರಾಡಕ್ಟನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋಂಥದ್ದು. ಇದು 3 ಮೇಜರ್ ಮೆಥಡ್ ಆರ್ ಮೇಜರ್ ಮೆಥಡ್ಸ್ ಆರ್ ಯೂಸ್ ಟು ಇನ್ಕ್ರೀಸ್ ದ ಫುಡ್ ಪ್ರೊಡಕ್ಷನ್, ಓಕೆನಾ. ಸೊ ಜೆನೆಟಿಕ್ ಗ್ರೀನ್ ರೆವಲ್ಯೂಷನ್ ಅನ್ನೋದನ್ನು ತುಂಬ ಜನ ಕೇಳಿರ್ತೀರಾ. ಇದನ್ನು ಹಸಿರು ಕ್ರಾಂತಿ ಅಂತಲೂ ಕನ್ನಡದಲ್ಲಿ ಕರೀತಾರೆ. ಸೊ ಗ್ರೀನ್ ರೆವಲ್ಯೂಷನ್ ಅಂದರೆ ಏನು? ನಮ್ಮ ಫುಡ್ ಯಾವಾಗಲೂ ಗ್ರೀನ್ಸ್ ಅಲ್ವಾ, ಅಂದರೆ ಎಲ್ಲ ಕ್ರಾಪ್ಸನ್ನು ಗ್ರೀನ್ ಕಲರ್ ಇರುತ್ತೆ, ಪ್ಲಾಂಟ್ಸು ಗ್ರೀನ್ ಇರುತ್ತೆ. ಸೊ ಅದಕ್ಕೆ ಅದನ್ನು ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ಇದನ್ನು ಹೇಗೆ ಮಾಡಿದ್ರು ಅಂತ ಹೇಳೋದಾದರೆ, ಸೊ ಕಮಿಂಗ್ ಟು ಹೂ ಇಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ. ಇಟ್ಸ್ ಜಸ್ಟ್ ಅ ರಿವಿಷನ್. ಸೊ ಡಾಕ್ಟರ್ MS ಸ್ವಾಮಿನಾಥನ್ ಅಂತ ಎಲ್ಲರೂ ಕೇಳಿರ್ತೀರಾ. ಇವಾಗಷ್ಟೇ ರೀಸೆಂಟಾಗಿ ಇವರು ಹಿ ಪಾಸ್ಡ್ ಅವೇ ಆ್ಯಕ್ಚುಲಿ. ಸೊ he is the scientist who is called as father of green revolution in India. ಸೊ ಇವರು ರಷ್ಯನ್, ಅಂದರೆ ಆವಾಗ ರಷ್ಯಾ ಇರಲಿಲ್ಲ, ಆವಾಗ ನಮಗೇನಿತ್ತು ಸೋವಿಯತ್ ಯೂನಿಯನ್ ಇತ್ತು. ಆ ಸೋವಿಯತ್ ಯೂನಿಯನಲ್ಲಿ ಡಾಕ್ಟರ್ ನಾರ್ಮನ್ ಬರ್ಲಾಗ್ ಅಂಥವರಿಂದ ಇನ್ಸ್ಪೈರ್ ಆಗಿ ನಮ್ಮ ದೇಶದಲ್ಲೂ ನಾವು ಯಾಕೆ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡ್ಕೋಬಾರ್ದು ಅಂತ ಕ್ರಾಪ್ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಕೆಲಸ ಮಾಡ್ತಾರೆ. ಹೇಗೆಲ್ಲ ಮಾಡ್ತಾರೆ ಅಂತ ಅಂದರೆ ಕ್ರಾಪ್ ವೆರೈಟೀಸನ್ನೇ ಇಂಪ್ರೂವ್ ಮಾಡೋದು, ಅಂದರೆ ಪೆಸ್ಟ್ ರೆಸಿಸ್ಟೆಂಟ್ ಕ್ರಾಪ್ಸ್ ಬರುವಂಥದ್ದು, ಪೆಸ್ಟ್ಗೆ ಜಾಸ್ತಿ ಇನ್ಫೆಕ್ಟ್ ಆಗದೇ ಇರುವಂಥ ಕ್ರಾಪ್ಸು, ಯಾವುದೆಲ್ಲ ಕ್ರಾಪ್ಸಲ್ಲಿ ಈಲ್ಡ್ ಜಾಸ್ತಿ ಇರುತ್ತೆ ಈ ಥರ ಕ್ರಾಪ್ಸನ್ನೇ ಬೆಳೆಸುವಂಥದ್ದು, ಈ ಥರದನ್ನೆಲ್ಲ ಪ್ರಾಕ್ಟೀಸಸ್ನ ಅವರು ಮಾಡ್ತಾರೆ. ಮತ್ತು ಇದ್ರ ಜೊತೆಗೆ ಬೆಟರ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್, ಅಂದರೆ ಕೆಲವು ಕ್ರಾಪ್ಸನ್ನು ಹೇಗೆ ಮ್ಯಾನೇಜ್ ಮಾಡಿದ್ರೆ ಅದ್ರ ಈಲ್ಡ್ ಜಾಸ್ತಿ ಆಗುತ್ತೆ ಅಥವಾ ಪೆಸ್ಟ್ ಜಾಸ್ತಿ ಬರಲ್ಲ, ಅಥವಾ ಯಾವ ಟೈಮಲ್ಲಿ ಯಾವ ಕ್ರಾಪ್ಸನ್ನು ಹೇಗೆ ಹಾಕಬೇಕು ಅನ್ನೋದನ್ನೆಲ್ಲ ಸೈಂಟಿಸ್ಟ್ಸು ಫಾರ್ಮರ್ಸ್ಗೆ ಟ್ರೈನಿಂಗ್ ಕೊಡುವಂಥದ್ದು ಕೆಲಸವನ್ನು ಮಾಡ್ತಾರೆ. ಇದ್ರ ಜೊತೆಗೆ ಆಗ್ರೋ ಕೆಮಿಕಲ್ಸ್, ಅಂದರೆ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಇರಬಹುದು, ಪೆಸ್ಟಿಸೈಡ್ಸ್ ಇರಬಹುದು, ಇನ್ಸೆಕ್ಟಿಸೈಡ್ಸ್ ಇರಬಹುದು, ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡಿ ಇನ್ಸೆಕ್ಟ್ ರೆಸಿಸ್ಟೆಂಟ್ ಮತ್ತು ಪೆಸ್ಟ್ ರೆಸಿಸ್ಟೆಂಟ್ ಕ್ರಾಪ್ಸನ್ನು ಹಾಕೋದ್ರಿಂದ ಈಲ್ಡ್ ತುಂಬ ಜಾಸ್ತಿ ಇರುತ್ತೆ, ಮತ್ತು ಅದು ಇನ್ಸೆಕ್ಟ್ ಮತ್ತು ಪೆಸ್ಟ್ಗೆ ಜಾಸ್ತಿ ಇನ್ಫೆಕ್ಟ್ ಆಗಲ್ಲ. ಈ ಥರ ಎಲ್ಲ ಮೆಥಡ್ಸನ್ನು ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ, ಆಗ್ರೋ ಕೆಮಿಕಲ್ಸ್ನ ಯೂಸ್ ಮಾಡುವಂಥದ್ದು ತುಂಬ ಕಾಸ್ಟ್ಲಿ ಆಗುತ್ತೆ. ದಟ್ ಈಸ್ ಒನ್ ಆಫ್ ದ ಡ್ರಾಬ್ಯಾಕ್ಸ್ ಆಫ್ ದ ಯೂಸೇಜ್ ಆಫ್ ಆಗ್ರೋ ಕೆಮಿಕಲ್ಸ್ ಆಗುತ್ತೆ. ಸೊ ಈ ಗ್ರೀನ್ ರೆವಲ್ಯೂಷನ್ನಲ್ಲಿ ಅಥವಾ ಆಗ್ರೋ ಬೇಸ್ಡ್ ಫರ್ಟಿಲೈಸರ್ಸಲ್ಲಿ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ಸೊ ಆವಾಗ 1950s ಏನಾಗುತ್ತೆ, ಟಿಶ್ಯೂ ಕಲ್ಚರ್ ಅನ್ನೋಂಥ ಒಂದು ಹೊಸ ಟೆಕ್ನಿಕ್ಕನ್ನು ಕಂಡು ಹಿಡಿತಾರೆ ಅಥವಾ ಹುಟ್ಕೊಳ್ಳುತ್ತೆ.
ಸೊ ಏನಾಗುತ್ತೆ ಇಲ್ಲಿ ಅಂದರೆ ಈ ಟ್ರೆಡಿಷನಲ್ ಬ್ರೀಡಿಂಗ್ ಟೆಕ್ನಿಕ್ಸ್ ಎಷ್ಟೊಂದು ಫೇಲ್ ಆಗ್ತಿರತ್ತೆ, ಅಥವಾ ನಮಗೆ ಎಷ್ಟೊಂದೆಲ್ಲ ಕ್ರಾಪ್ಸು ಕೆಮಿಕಲ್ಸನ್ನ ಯೂಸ್ ಮಾಡ್ತಿರೋದು ಕಾಸ್ಟ್ಲಿ ಆಗುತ್ತೆ, ಅಥವಾ ಸಾಮಾನ್ಯ ರೈತನಿಗೆ ಅದನ್ನೆಲ್ಲಾನು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರಲ್ಲ ಅಷ್ಟೊಂದು ದುಡ್ಡು ಕೊಟ್ಟು. ಅದಕ್ಕೆ ಟಿಶ್ಯೂ ಕಲ್ಚರ್ ಅನ್ನೋಂಥ ಒಂದು ಟೆಕ್ನಿಕ್ಕನ್ನು ಕಂಡುಹಿಡಿತಾರೆ. ನೇಮಲ್ಲೇ ಯಾವಾಗಲೂ ಸೈನ್ಸಲ್ಲಿ ಅರ್ಥ ಇರುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ಟಿಶ್ಯೂ ಕಲ್ಚರ್, ಟಿಶ್ಯೂಸನ್ನ ಕಲ್ಚರ್ ಮಾಡೋದು ಅನ್ನೋಂಥ ಅರ್ಥ ಕೊಡುತ್ತೆ. ಆದರೆ ಟಿಶ್ಯೂಸನ್ನ ಯಾವುದಕ್ಕೆ ಯಾವುದಾಗಿ ಕಲ್ಚರ್ ಮಾಡ್ತಾರೆ ಅಂದರೆ ಒಂದು ಪ್ಲಾಂಟ್ ಆಗಿ ಕಲ್ಚರ್ ಮಾಡ್ತಾರೆ ಮಕ್ಕಳೇ. ಇಲ್ಲಿ ಇಟ್ಸ್ ವೆರಿ ಬ್ಯೂಟಿಫುಲ್ ಟೆಕ್ನಿಕ್. ಏನಂದರೆ ಒಂದು ಪ್ಲಾಂಟನ್ನು ಒಂದು ಚಿಕ್ಕ ಭಾಗ ಯಾವುದೇ ಇರಬಹುದು, ಲೀಫಿನ ಒಂದು ಚಿಕ್ಕ ತುಂಡು ಅಥವಾ ಫ್ರೂಟಿನ ಒಂದು ಫ್ರೂಟಲ್ಲ, ಯೂಶಲಿ ರೂಟ್ ಅಥವಾ ಶೂಟ್, ಅಲ್ಲಿ ಯಾವುದೇ ಪ್ಲಾಂಟ್ ಒಂದು ಟ್ವಿಗ್ ಇರಬಹುದು, ಯಾವುದನ್ನೇ ಒಂದು ಚಿಕ್ಕ ತುಂಡನ್ನು ತಗೊಂಡು ಅದನ್ನು ನ್ಯೂಟ್ರಿಯನ್ ಮೀಡಿಯಂ ಮೇಲೆ ಇಟ್ಬಿಟ್ಟು ಅದಕ್ಕೆಲ್ಲ ನ್ಯೂಟ್ರಿಯನ್ಸು ಹಾಕಿರ್ತಾರೆ. ಅದರಲ್ಲಿ ಅಲ್ಲಿಟ್ಟು ಒಂದು ಸ್ಟೆರೈಲ್ ಕಂಡೀಷನ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಜಾಸ್ತಿಯಲ್ಲಿ ಇರಬಾರ್ದು, ಅಂಥ ಕಂಡೀಷನ್ಸಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರಿಯನ್ಸನ್ನು ಕೊಟ್ಟರೆ ಅದು ಹೋಲ್ ಪ್ಲಾಂಟ್ ಆಗೇ ಬರುತ್ತೆ. So it will give to a whole plant. So that particular part of the plant which is used on nutrient media which will develop into the whole plant, it is called as explant. Explant ಅಂದರೆ ಅದು ಪ್ಲಾಂಟ್ನ ಯಾವುದೇ ಒಂದು ಭಾಗ ಆಗಿರಬಹುದು, ರೂಟ್ ಆಗಿರಬಹುದು, ಒಂದು ಚಿಕ್ಕ ತುಣುಕಿರಬಹುದು, ಲೀಫ್ ಆಗಿರಬಹುದು, ಅದನ್ನು ತಗೊಂಡು ಯೂಸ್ ಮಾಡ್ತಾರಲ್ಲ ಅದಕ್ಕೆ ಎಕ್ಸ್ಪ್ಲಾಂಟ್ ಅಂತ ಹೇಳ್ತಾರೆ. ಆ ಎಕ್ಸ್ಪ್ಲಾಂಟ್ಗೆ ಟೋಟಿಪೊಟೆನ್ಸಿ ಅನ್ನುವಂಥ ಒಂದು ಪ್ರಾಪರ್ಟಿ ಇರುತ್ತೆ. ನೀವು ಸ್ಟೆಮ್ ಸೆಲ್ಸ್ ಬಗ್ಗೆ ಓದಿದ್ರೆ ನಿಮಗೆ ಗೊತ್ತಿರುತ್ತೆ ಮಕ್ಕಳೇ. ಸ್ಟೆಮ್ ಸೆಲ್ಸ್ ಹ್ಯಾಸ್ ಅ ಪ್ರಾಪರ್ಟಿ ಆಫ್ ಟೋಟಿಪೊಟೆನ್ಸಿ, ಪ್ಲೂರಿಪೊಟೆನ್ಸಿ, ಮಲ್ಟಿಪೊಟೆನ್ಸಿ ಅಂತ. ಸೊ ನೀಟ್ ಕ್ಲಾಸಸ್ ಮಾಡುವಾಗ ಹೇಳ್ತೀನಿ ನಾನು ಇದನ್ನು. ಬಟ್ ಇವಾಗ ಟೋಟಿಪೊಟೆನ್ಸಿ ಅನ್ನುವಂಥದ್ದಂದರೆ ಯಾವುದೇ ಒಂದು ಪ್ಲಾಂಟ್ನ ಭಾಗ ಇರಬಹುದು, ಅನಿಮಲ್ನ ಭಾಗ ಇರಬಹುದು, ಅದಕ್ಕೆ ಒಂದು ಓವರ್ ಆಲ್ ಆರ್ಗ್ಯಾನಿಸಮನ್ನೇ ಒಂದು ಆಗುವಂಥ ಪ್ರಾಪರ್ಟಿ ಎಬಿಲಿಟಿ ಇದ್ದರೆ ಅದಕ್ಕೆ ಟೋಟಿಪೊಟೆನ್ಸಿ ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ಎಕ್ಸ್ಪ್ಲಾಂಟನ್ನು ತಗೊಂಡಾಗ ಅದಕ್ಕೆ ಪ್ರಾಪರ್ಟಿ ಇರುತ್ತೆ. ಟೋಟಿಪೊಟೆನ್ಸಿ ಇಸ್ ಜಸ್ಟ್ ಟೋಟಲ್ ಪೊಟೆನ್ಸಿ ಅಷ್ಟೇ, ಅದೇನು ಅಲ್ಲ. ಟೋಟಲ್ ಪೊಟೆನ್ಸಿನ ಟೋಟಿಪೊಟೆನ್ಸಿ ಅಂತ ಹೇಳ್ತಾರೆ. ಅಂದರೆ ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಡೆವಲಪ್ ಇನ್ ಟು ಹೋಲ್ ಪ್ಲಾಂಟ್. ಓಕೆನಾ? ಸೊ ಆ ಒಂದು ಟೋಟಿಪೊಟೆಂಟ್ ಪ್ರಾಪರ್ಟಿ ಈ ಎಕ್ಸ್ಪ್ಲಾಂಟ್ಗೆ ಇರುತ್ತೆ. ಸೊ ಇದನ್ನು ಹೇಗೆ ಬೆಳೆಸ್ತಾರಪ್ಪ ಅಂತ ಹೇಳಿದ್ರೆ ಒಂದು ನ್ಯೂಟ್ರಿಯನ್ ಮೀಡಿಯಮ್ ಮೇಲೆ ಇಡ್ತಾರೆ. ಆ ನ್ಯೂಟ್ರಿಯನ್ ಮೀಡಿಯಮಲ್ಲಿ ಏನೆಲ್ಲ ಹಾಕಿರ್ತಾರೆ? ಸೊ ನಮಗೆ ಗೊತ್ತು ನಮ್ಮ ಪ್ಲಾಂಟ್ ಬೆಳೆಯೋದಕ್ಕೆ ಏನೆಲ್ಲ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಬೇಕು. ಇವಾಗ ಉಪ್ಮಾ ಮಾಡೋದಕ್ಕೆ ಏನೆಲ್ಲ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಬೇಕು ಅದೆಲ್ಲ ಕೊಟ್ಟರೆ ಉಪ್ಮಾ ಆಗೋದಲ್ವಾ? ಹಾಗೆ ಪ್ಲಾಂಟ್ಸ್ ಬೆಳೆಯೋದಕ್ಕೆ ಹೇಗೆಲ್ಲ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಸುಕ್ರೋಸ್ ಇರಬಹುದು, ಕೆಲವು ಮೈಕ್ರೋ ನ್ಯೂಟ್ರಿಯನ್ಸ್ ಇರಬಹುದು, ಲೈಕ್ ಐರನ್, ಕ್ಯಾಲ್ಶಿಯಂ, ಅದಕ್ಕೆ ಮೆಗ್ನೀಷಿಯಂ, ಇದೆಲ್ಲ ಬೇಕಾಗಿರೋಂಥದ್ದು ಇರಬಹುದು. ಮತ್ತು ಅಮೈನೋ ಆಸಿಡ್ಸ್, ಯಾಕಂದರೆ ಪ್ಲಾಂಟಲ್ಲೂ ನಮ್ಮಲ್ಲಿ ಏನೆಲ್ಲ ಬಯೋಮಾಲಿಕ್ಯೂಲ್ಸ್ ಇರುತ್ತೆ ಅದೆಲ್ಲ ಅದರಲ್ಲೂ ಇರುತ್ತೆ. ಸೊ ಅಮೈನೋ ಆಸಿಡ್ಸ್ ಇರಬಹುದು, ಮತ್ತು ಕೆಲವು ವೈಟಮಿನ್ಸ್ ಇರಬಹುದು. ಆಮೇಲೆ ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್, ಸೈಟೋಕೈನ್ಸ್ ಇರಬಹುದು, ಆಕ್ಸಿನ್ಸ್ ಇರಬಹುದು. ಇದೆಲ್ಲನೂ ಆ ಮೀಡಿಯಮ್ಗೆ ಕೊಟ್ಬಿಟ್ರೆ ತಾನಾಗೆ ಆ ಎಕ್ಸ್ಪ್ಲಾಂಟು ಒಂದು ಹೋಲ್ ಪ್ಲಾಂಟ್ ಆಗಿ ಡೆವಲಪ್ ಆಗುತ್ತೆ ಮಕ್ಕಳೇ. ಸೊ ಈ ಪ್ರಾಪರ್ಟಿನ ನಾವು ಈ ಒಂದು ಮೆಥಡನ್ನು ಟಿಶ್ಯೂ ಕಲ್ಚರ್ ಟೆಕ್ನಿಕ್ ಅಂತ ಹೇಳ್ತಾರೆ. ಸೊ ಇದರಿಂದ ನಮಗೆ ಯಾವುದೋ ಒಂದು ಹೆಲ್ದಿ ಪ್ಲಾಂಟ್ ನೋಡ್ತೀವಿ, ಅದೇ ಥರ ತುಂಬ ಪ್ಲಾಂಟ್ಸ್ ಬೇಕು. ಸೊ ಸೀಡ್ಸ್ ಹಾಕಿ ಅದು ಬೆಳೆದು ಅದಕ್ಕೆ ನ್ಯೂಟ್ರಿಯನ್ಸ್ನ ಸಪ್ಲೈ ಮಾಡೋಷ್ಟರಲ್ಲಿ ತುಂಬ ಟೈಮ್ ಹಿಡ್ಸುತ್ತಲ್ವಾ? ಸೊ ಈ ಟಿಶ್ಯೂ ಕಲ್ಚರಲ್ಲಿ ಲಿಮಿಟೆಡ್ ಟೈಮಲ್ಲಿ ಕಡಿಮೆ ಖರ್ಚಲ್ಲಿ ಬೇಕಾದಷ್ಟು ಪ್ಲಾಂಟ್ಸನ್ನು ನಾವು ಡೆವಲಪ್ ಮಾಡಿಬಿಡಬಹುದು. ಸೊ ಇಟ್ ಇಸ್ ವೆರಿ ಯೂಸ್ಫುಲ್ ಟೆಕ್ನಿಕ್ ವಿಚ್ ಇಸ್ ಅ ಬಿಟ್ ಚೀಪರ್ ಆ್ಯಂಡ್ ಆಲ್ಸೋ ಕಡಿಮೆ ಖರ್ಚಲ್ಲಿ ಇದನ್ನು ಮಾಡಬಹುದು. ಸೊ ಮೈಕ್ರೋ ಪ್ರಾಪಗೇಷನ್ ಅಂತ ಹೇಳಿದ್ರೆ ಈ ಥರ ಒಂದು ಪ್ಲಾಂಟ್ಸನ್ನು ಟಿಶ್ಯೂ ಕಲ್ಚರ್ ಮೂಲಕ ತುಂಬ ಪ್ಲಾಂಟ್ಸನ್ನು ಒಂದು ಚಿಕ್ಕ ಎಕ್ಸ್ಪ್ಲಾಂಟಿಂದ ತುಂಬ ಪ್ಲಾಂಟ್ಸನ್ನು ಮಾಡೋದಕ್ಕೆ ಮೈಕ್ರೋ ಪ್ರಾಪಗೇಷನ್ ಅಂತ ಹೇಳ್ತಾರೆ. ಪ್ರಾಪಗೇಟ್ ಅಂದರೆ ಜಾಸ್ತಿ ಮಾಡೋದು, ಸ್ಪ್ರೆಡ್ ಮಾಡೋದು ಅಂತ ಅಲ್ವಾ? ಸೊ ವಿತ್ ಮೈಕ್ರೋ ಪಾರ್ಟ್ ಆಫ್ ದ ಪ್ಲಾಂಟ್ ತುಂಬ ಪ್ಲಾಂಟ್ಸನ್ನು ನಾವು ಪ್ರಾಪಗೇಟ್ ಮಾಡಿದಾಗ ಅದಕ್ಕೆ ಮೈಕ್ರೋ ಪ್ರಾಪಗೇಷನ್ ಟೆಕ್ನಿಕ್ ಅಂತ ಹೇಳ್ತಾರೆ. ಸೊ ಈ ಒಂದು ಮೈಕ್ರೋ ಪ್ರಾಪಗೇಷನ್ ಟೆಕ್ನಿಕ್ಕಿಂದ ಯೂಶ್ವಲಿ ಜೆನೆಟಿಕಲಿ ಐಡೆಂಟಿಕಲ್ ಪ್ಲಾಂಟ್ಸ್ ಬರುತ್ತೆ. ನಾನು ಹೇಳ್ತಾ ಇದ್ದೆ ನಿಮಗೆ ಸೆಕ್ಷುವಲ್ ರೀಪ್ರೊಡಕ್ಷನ್ಗೂ ಎಸೆಕ್ಷುವಲ್ ರೀಪ್ರೊಡಕ್ಷನ್ಗೂ ಡಿಫ್ರೆನ್ಸ್ ಇರೋದಿಷ್ಟೇ. ಸೊ ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ನೀವು ವೇರಿಯೇಷನ್ಸನ್ನು ನೋಡ್ತೀರಾ ಬಿಕಾಸ್ ಆಫ್ ರೀಕಾಂಬಿನೇಷನ್ಸ್. ಆ್ಯಂಡ್ ಎಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ರೀಕಾಂಬಿನೇಷನ್ ಆಗಲ್ಲ, ಇಟ್ಸ್ ಜಸ್ಟ್ ದ ಪ್ಲೇನ್ ಮೈಟೋಟಿಕ್ ಡಿವಿಷನ್. ಒಂದು ಚಿಕ್ಕ ಸೆಲ್ಲು, ಇವಾಗ ಇಲ್ಲಿ ಪ್ಲಾಂಟ್ ಟಿಶ್ಯೂ ಕಲ್ಚರಲ್ಲಿ ಒಂದು ಚಿಕ್ಕ ಸೆಲ್ ತೊಗೊಂಡ್ರೆ ಇಟ್ ವಿಲ್ ಡೆವಲಪ್ ಇನ್ ಟು ಮಾಸ್ ಆಫ್ ಸೆಲ್ಸ್ ಆ್ಯಕ್ಚುಲಿ. ಸೊ ಇದು ಏನಾಗುತ್ತೆ, ಸೊ ಒಂದು ಚಿಕ್ಕ ಸೆಲ್ನ ತಗೊಂಡಾಗ ಈ ಥರ ಒಂದು ಚಿಕ್ಕ ಸೆಲ್ ಆಗಿ ಅದು ಒಂದು ಸೆಲ್ನ ಮುದ್ದೆಯಾಗಿ ಈ ಥರ ಬೆಳೆಯುತ್ತೆ. ಸೊ ಇಟ್ ವಿಲ್ ಜಸ್ಟ್ ಡೆವಲಪ್ ಇನ್ ಟು ಮಾಸ್ ಆಫ್ ಸೆಲ್. ಆಫ್ಟರ್ ದಟ್ ಇಟ್ ವಿಲ್ ಮಲ್ಟಿಪ್ಲೈ ಆ್ಯಂಡ್ ಇಟ್ ವಿಲ್ ಡೆವಲಪ್ ಇನ್ ಟು ಹೋಲ್ ಪ್ಲಾಂಟ್ ಆ್ಯಕ್ಚುಲಿ.
ಒಂದು ಒಂದು ಪ್ಲಾಂಟ್ ಆಗಿ ಒಂದು ಸ್ಯಾಪ್ಲಿಂಗ್ ಆಗಿ ಬರುತ್ತೆ. ಆ ಸ್ಯಾಪ್ಲಿಂಗನ್ನು ಲ್ಯಾಬಿಂದ ತೊಗೊಂಡು ಹೋಗಿ ನೆಕ್ಸ್ಟ್ ಸಾಯಿಲ್ಗೆ ಒಂದು ಗ್ರೀನ್ ಹೌಸಲ್ಲಿ ಫೇವರಬಲ್ ಕಂಡೀಷನ್ಸಲ್ಲಿ ಸ್ವಲ್ಪ ಟೆಂಪರೇಚರು ಎಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಅದನ್ನು ಬೆಳೆಸ್ತಾರೆ. ಅದಾದಮೇಲೆ ಡೈರೆಕ್ಟ್ ಸನ್ಲೈಟಲ್ಲಿ ಆಚೆ ಎಲ್ಲಿ ಬೆಳೆಸಬೇಕು ಬೆಳೆಸ್ತಾರೆ. ಯಾಕಂದರೆ ಅದಕ್ಕೆ ತಕ್ಷಣಕ್ಕೆ ಎನ್ವಿರಾನ್ಮೆಂಟಲ್ ಚೇಂಜಸ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಂಥ ಕೇಪಬಿಲಿಟಿ ಇರಲ್ಲ. ಸೊ ಅದಕ್ಕೆ ಈ ಥರ ಟೆಕ್ನಿಕನ್ನು ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಜೆನೆಟಿಕಲಿ ಐಡೆಂಟಿಕಲ್ ಬರುತ್ತೆ, ಯಾಕಂದರೆ ಇಟ್ಸ್ ಜಸ್ಟ್ ಎಸೆಕ್ಷುಯಲ್ ರೀಪ್ರೊಡಕ್ಷನ್, ದರ್ ಇಸ್ ನೋ ವೇರಿಯೇಷನ್. ಆ್ಯಂಡ್ ಎಲ್ಲ ಪ್ಲಾಂಟನ್ನು ಅದ್ರ ಪೇರೆಂಟ್ ಪ್ಲಾಂಟ್ ಹೇಗಿರುತ್ತೆ ಹಾಗೇ ಬರುತ್ತೆ. ಸೊ ಆಲ್ ದೀಸ್ ಪ್ಲಾಂಟ್ಸ್ ವಿಚ್ ಆರ್ ಮೈಕ್ರೋ ಪ್ರಾಪಗೇಟೆಡ್ ದೇ ಕಾಲ್ಡ್ ಆಸ್ ಸೋಮಾ ಕ್ಲೋನ್ಸ್ ಅಂತ. ಸೋಮಾ ಅಂದರೆ ಬಾಡಿ ಅಂತ, ಕ್ಲೋನ್ಸ್ ಅಂದರೆ ಅದ್ರ ಕಾಪೀಸ್ ಅಂತ. ಸೊ ಸೇಮ್ ಕಾಪೀಸ್, ಅದು ಡಿಫ್ರೆನ್ಸ್ ಏನೂ ಇಲ್ಲ. ದಟ್ಸ್ ವೈ ದೇ ಆರ್ ಕಾಲ್ಡ್ ಆಸ್ ಸೋಮಾ ಕ್ಲೋನ್ಸ್ ಅಂತ. ಸೋಮಾ ಕ್ಲೋನ್ಸ್ ಅಂತ ಹೇಳ್ತಾರೆ. ದಟ್ಸ್ ವೈ ಇನ್ ಬಯಾಲಜಿ ಆರ್ ಇನ್ ಸೈನ್ಸ್ ಐ ಆಲ್ವೇಸ್ ಟೆಲ್ ನೇಮ್ಸ್ ಡಿಕೋಡ್ ಅ ಲಾಟ್ ಆಫ್ ಮೀನಿಂಗ್, ಸೊ ಯು ಶುಡ್ ನೋ. ಮತ್ತು ಈ ಥರ ಹೆಲ್ದಿ ಪ್ಲಾಂಟ್ಸನ್ನು ಹೇಗೆ ನಾವು ತೊಗೊಳ್ತಾರೆ ಅಂತಂದರೆ, ಸೊ ಮೆರಿಸ್ಟಮ್ ಸೆಲ್ಸ್ ನಿಮಗೆಲ್ಲರಿಗೂ ಗೊತ್ತಿದೆ. ಇಟ್ ವಿಲ್ ಬಿ ಪ್ರೆಸೆಂಟ್ ಇದರ್ ಇನ್ ರೂಟ್ ಟಿಪ್ ಆರ್ ಶೂಟ್ ಟಿಪ್ಪಲ್ಲಿರುವಂಥದ್ದು. ಆ ಮೆರಿಸ್ಟಮ್ಯಾಟಿಕ್ ಸೆಲ್ಸು ಯೂಶ್ವಲಿ ಯಾವುದೇ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾ ಈ ಥರ ಪ್ಯಾಥೋಜನ್ಸ್ಗೆ ಯೂಶ್ವಲಿ ಸಸೆಪ್ಟಬಲ್ ಅಲ್ಲ, ಅಂದರೆ ಅದು ಯಾವುದಕ್ಕೂ ಅದು ಒಳಗಾಗಲ್ಲ. ಸೊ ಅದರಿಂದ ಈ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ನ ಯೂಶ್ವಲಿ ತೊಗೋತಾರೆ ಎಕ್ಸ್ಪ್ಲಾಂಟ್ ಆಗಿ. ಅದನ್ನು ತೊಗೊಂಡು ಅದನ್ನು ಇನ್ವಿಟ್ರೋ ಕಲ್ಚರ್ ಮಾಡ್ತಾರೆ. ಇನ್ವಿಟ್ರೋ ಅಂದರೆ ಯಾವಾಗಲೂ ತಿಳ್ಕೊಳ್ಳಿ, ಇನ್ವಿಟ್ರೋ ಅಂದರೆ ಇನ್ ಟೆಸ್ಟ್ ಟ್ಯೂಬ್, ಇನ್ ವೈವೋ ಅಂದರೆ ವಿತಿನ್ ಇಟ್ಸ್ ಪ್ರಾಪರ್ ಎಲ್ಲಿ ಬೆಳೆಯುತ್ತೋ ಅಲ್ಲೇ. ಇನ್ವಿಟ್ರೋ ಅಂದರೆ ಟ್ಯೂಬ್ಸ್ ಎಲ್ಲ ಆಗುವಂಥದ್ದು, ಇನ್ವಿಟ್ರೋ ಕಲ್ಚರ್ ಅಂತೆಲ್ಲ ಹೇಳ್ತಾರೆ. ಇನ್ವಿಟ್ರೋ ಅಂದರೆ ಅದು ಟೆಸ್ಟ್ ಟ್ಯೂಬ್ ಅಂತ. ಸೊ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಅಗ್ರಿಕಲ್ಚರಲ್ಲಿ ತುಂಬ ಕೇಳುವಂಥ ಕ್ವಶನ್ ಇದು, ಅಂದರೆ ಅಪ್ಲಿಕೇಶನ್ ಅಗ್ರಿಕಲ್ಚರಲ್ಲಿ. ಇದನ್ನು ಹೇಗೆ ಮಾಡ್ತಾರೆ ಅಂತ ಅಂದರೆ, ಟೂ ಪ್ಲಾಂಟ್ಸ್ ಯಾವುದೋ ಒಂದು ಡಿಸೈರ್ಡ್ ಕ್ಯಾರೆಕ್ಟರ್ಸ್ ಇರುತ್ತೆ. ಪ್ಲಾಂಟ್ ಎ ಅಥವಾ ಪ್ಲಾಂಟ್ ಬಿ ಅಂತ ನಾವು ಅದನ್ನು ಕರೆಯೋಣ ಇವಾಗ. ಸೊ ಪ್ಲಾಂಟ್ ಎ ಅಂತ ಕರೆಯೋಣ, ಇದನ್ನ ಪ್ಲಾಂಟ್ ಎ ಅಥವಾ ಮತ್ತೆ ಪ್ಲಾಂಟ್ ಬಿ ಅಂತ ಕರೆಯೋಣ, ಓಕೆನಾ. ಸೊ ಇವಾಗ ಎರಡು ಮ್ಯಾಂಗೋ ಪ್ಲಾಂಟ್ಸು, ಪ್ಲಾಂಟ್ ಎ ಮತ್ತು ಪ್ಲಾಂಟ್ ಬಿ ಎರಡರಲ್ಲೂ ಡಿಸೈರಬಲ್ ಕ್ಯಾರೆಕ್ಟರ್ಸ್ ಇರುವಂಥ ಒಂದು ಇರುತ್ತೆ. ಸೊ ಪ್ಲಾಂಟ್ ಎಲ್ಲಿ ಏನಿರುತ್ತೆ ಅಂದರೆ, ಸೊ ಪ್ಲಾಂಟ್ ಎದು ಒಂದು ಸೆಲ್ಲು, ಇಲ್ಲಿ ಮ್ಯಾಂಗೋಸ್ ಪ್ರೊಡ್ಯೂಸ್ ಪ್ಲಾಂಟ್ ಎಲ್ಲಿ ಬರುವಂಥ ಮ್ಯಾಂಗೋಸು ತುಂಬ ದೊಡ್ಡ ಮ್ಯಾಂಗೋಸ್ ಆಗಿರುತ್ತೆ, ತುಂಬ ದೊಡ್ಡ ಫ್ರೂಟ್ ಬರ್ತಿರುತ್ತೆ. ದ ಸೈಜ್ ಆಫ್ ದ ಮ್ಯಾಂಗೋ ಫ್ರೂಟ್ ಈಸ್ ಮೋರ್. ಬಟ್ ಇನ್ ಪ್ಲಾಂಟ್ ಬಿ ಸೈಜ್ ಆಫ್ ದ ಮ್ಯಾಂಗೋ ಈಸ್ ಸ್ಮಾಲ್, ಬಟ್ ಅದು ಸ್ವೀಟ್ ಟೇಸ್ಟ್ ಇರುತ್ತೆ. ಸೊ ಪ್ಲಾಂಟ್ ಬಿ ಮತ್ತು ಪ್ಲಾಂಟ್ ಎ ಮತ್ತು ಪ್ಲಾಂಟ್ ಬಿಯಲ್ಲಿ ಈ ಥರ ಡಿಫ್ರೆನ್ಸಸ್ ಇದೆ ಅಲ್ವಾ. ಸೊ ಪ್ಲಾಂಟ್ ಎದು ಒಂದು ಸೆಲ್ಲನ್ನು ನಾನು ತೊಗೋತೀನಿ, ಪ್ಲಾಂಟ್ ಬಿದು ಹಾಗೆ ಒಂದು ಸೆಲ್ಲನ್ನು ತೊಗೋತೀನಿ. ತೊಗೊಂಡು ಏನು ಮಾಡ್ತೀನಿ, ಎರಡನ್ನೂ ತೊಗೊಂಡ್ಬಿಟ್ಟು, ಸೊ ದಿಸ್ ಹ್ಯಾಸ್ ಸೈಜ್, ದೊಡ್ಡ ಸೈಜ್ ಇರುವಂಥದ್ದು ಇದು ಅಲ್ವಾ. ಸೊ ಸೈಜ್ ಇಸ್ ದ ಡಿಸೈರ್ಡಬಲ್ ಕ್ಯಾರೆಕ್ಟರ್ ಹಿಯರ್, ಬಟ್ ಹಿಯರ್ ದ ಕ್ಯಾರೆಕ್ಟರ್ ಇಸ್ ಸ್ವೀಟ್ ಇರೋಂಥದ್ದು. ಎರಡು ಪ್ರೋಟೋಪ್ಲಾಸಮನ್ನು ನಾನು ಫ್ಯೂಸ್ ಮಾಡಿಬಿಡ್ತೀನಿ. ಸೊ ವಿಚ್ ವಿಲ್ ಗಿವ್ ಒನ್ ಬಿಗ್ ಸೆಲ್. ಸೊ ಈ ಎರಡರಲ್ಲೂ ಜೀನ್ಸ್ ಇತ್ತಲ್ವಾ, ಈ ಜೀನ್ಸ್ ಎರಡನ್ನೂ ರೀಕಾಂಬೈನ್ ಆಗಿ ಇದರಲ್ಲಿ ಈ ಪ್ಲಾಂಟನ್ನು, ಇದನ್ನು ನಾನು ಟಿಶ್ಯೂ ಕಲ್ಚರ್ಗೆ ಯೂಸ್ ಮಾಡಿಕೊಂಡು ಇದರಿಂದ ಒಂದು ಪ್ಲಾಂಟನ್ನು, ನಾನು ಮ್ಯಾಂಗೋ ಪ್ಲಾಂಟನ್ನು ತೊಗೊಳ್ತೀನಿ ಟಿಶ್ಯೂ ಕಲ್ಚರ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು. ಸೊ ಈ ಪ್ಲಾಂಟಲ್ಲಿ ಬರುವಂಥ ಮ್ಯಾಂಗೋ ಫ್ರೂಟ್ಸು ಸ್ವೀಟಾಗೂ ಇರುತ್ತೆ ಮತ್ತು ಸೈಜ್ ಆಫ್ ದ ಫ್ರೂಟ್ ವಿಲ್ ಬಿ ಬಿಗ್. ಸೊ ನನಗೆ ಎರಡೂ ಡಿಸೈರಬಲ್ ಕ್ಯಾರೆಕ್ಟರ್ಸು ಒಂದೇ ಪ್ಲಾಂಟಲ್ಲಿ ಸಿಕ್ತಲ್ವಾ. ಸೊ ದಿಸ್ ಇಸ್ ಹೌ ದಿಸ್ ಮೆಥಡ್ ವರ್ಕ್ಸ್ ಮಕ್ಕಳೇ. ಸೊ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಇಸ್ ದಟ್ ವೇರ್ ಟೂ ಪ್ರೋಟೋಪ್ಲಾಸ್ಟ್ ವಿಚ್ ಹ್ಯಾಸ್ ಡಿಸೈರಬಲ್ ಕ್ಯಾರೆಕ್ಟರ್ಸ್ ದಟ್ ವಿಲ್ ಬಿ ಫ್ಯೂಸ್ ಟು ಗಿವ್ ಅ ನ್ಯೂ ಪ್ಲಾಂಟ್ ಆರ್ ನ್ಯೂ ಪ್ರೋಟೋಪ್ಲಾಸ್ಟ್ ವಿಚ್ ಹ್ಯಾಸ್ ಆಲ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಡಿಸೈರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸೊ ಇದು ಹೈಬ್ರಿಡೈಸೇಷನ್ ಟೆಕ್ನಿಕ್ಕಿಂದ ಆಯ್ತಲ್ವಾ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಎಸ್ ಸೊಮ್ಯಾಟಿಕ್ ಹೈಬ್ರಿಡ್ಸ್. So somatic hybridization is very important. Then coming to genetically modified organisms, ಇದು ತುಂಬ ಕೇಳಿರ್ತೀರಾ ಮಕ್ಕಳೇ ನೀವು, ಹೇಗೆಲ್ಲ ಜೀನ್ಸನ್ನ ಮಾಡಿಫೈ ಮಾಡಿಬಿಡ್ತಾರೆ ಆರ್ಗ್ಯಾನಿಸಮ್ಸಲ್ಲಿ, ನಮಗೆ ಡಿಸೈರಬಲ್ ಟ್ರೇಟ್ಸ್ ಬೇಕು ಅಂತ. ಅದಕ್ಕೆ ಎಷ್ಟೊಂದು ಆರ್ಗ್ಯಾನಿಸಮ್ನ ನಾವು ಆ್ಯಕ್ಚುಲಿ ಮಾಡಬಹುದು. ಇಟ್ಸ್ ನಾಟ್ ಜಸ್ಟ್ ಆನಿಮಲ್ಸ್, ವಿ ಕ್ಯಾನ್ ಯೂಸ್ ಪ್ಲಾಂಟ್ಸ್ ಆಲ್ಸೋ. ಪ್ಲಾಂಟ್ಸ್ ಇರಬಹುದು, ಬ್ಯಾಕ್ಟೀರಿಯಾ ಇರಬಹುದು, ಫಂಗೈ ಇರಬಹುದು. ಇದೆಲ್ಲನೂ ನಾವು ಜೆನೆಟಿಕಲಿ ಮಾಡಿಫೈ ಮಾಡಿಬಿಟ್ಟು ಆರ್ಗ್ಯಾನಿಸಮ್ಸನ್ನು ಯೂಸ್ ಮಾಡ್ಕೊಳ್ಬಹುದು. ಇದು ಹೇಗೆ ಮಾಡ್ತಾರೆ
ಯಾಕೆ ಮಾಡ್ತಾರೆ ಅಂತ ಅಂದರೆ, ಇವಾಗ ಯಾವುದೋ ಒಂದು ಕ್ರಾಪು ತುಂಬ ಒಂದು ಡ್ರಾಟಲ್ಲಿ ಬೆಳೆಯೋದಕ್ಕೆ ರೆಸಿಸ್ಟೆಂಟ್ ಆಗಿರುತ್ತೆ, ಡ್ರಾಟಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಅಂಥ ಪ್ಲಾಂಟಲ್ಲಿ ಡಿಸೈರಬಲ್ ಜೀನ್ಸನ್ನ ತೊಗೊಂಡು ಆ ಜೀನ್ಸನ್ನ ನಾವು ಯೂಸ್ ಮಾಡಿಕೊಂಡು ಅದೇ ಥರ ಡ್ರಾಟ್ ರೆಸಿಸ್ಟೆಂಟ್ ಪ್ಲಾಂಟ್ಸನ್ನು ಮಾಡಬಹುದು. ಅಥವಾ ಇನ್ನೊಂದು ಪ್ಲಾಂಟು ಕೆಲವು ಸುತ್ತ ಎಲ್ಲ ಪ್ಲಾಂಟ್ಸು ಪೆಸ್ಟಿಂದ ಇನ್ಫೆಕ್ಟ್ ಆಗೋಗಿರುತ್ತೆ, ಬಟ್ ಒಂದೇ ಒಂದು ಪ್ಲಾಂಟು ಪೆಸ್ಟ್ ರೆಸಿಸ್ಟೆಂಟ್ ಆಗಿರುತ್ತೆ. ಸೊ ಆ ಪ್ಲಾಂಟನ್ನು ಐಸೋಲೇಟ್ ಮಾಡಿಕೊಂಡು ಆ ಪ್ಲಾಂಟ್ ಸೆಲ್ಸಲ್ಲಿ ಆ ಜೀನ್ಸನ್ನ ಐಸೋಲೇಟ್ ಮಾಡಿ ಆ ಜೀನ್ಸಿಂದ ನಾವು ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟನ್ನು ಪಡ್ಕೊಳ್ಬಹುದು. ಸೊ ಆ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಹೇಗೆ ಪಡ್ಕೊಳ್ತಾರೆ ಅಂತ ಹೇಳಿದ್ರೆ, ಈಗ BT ಟಾಕ್ಸಿನ್ ಇಸ್ ಸಮಥಿಂಗ್ ವಿಚ್ ಯು ಆಲ್ ಹ್ಯಾವ್ ಹರ್ಡ್ ಅಲ್ವಾ. BT ಸ್ಟ್ಯಾಂಡ್ಸ್ ಫಾರ್ ಬ್ಯಾಸಿಲಸ್ ಥುರಿಂಜಿಡಿಸಿಸ್ ಅಂತ. ಸೊ ಇದು ಒಂದು ಬ್ಯಾಕ್ಟೀರಿಯಾ, ಇದೇನು ಮಾಡುತ್ತೆ ಅಂದರೆ ಒಂದು BT ಟಾಕ್ಸಿನ್ ಅನ್ನೋವಂಥದ್ದನ್ನು ಕೊಡುತ್ತೆ. ಅದಕ್ಕೆ ಇನ್ಸೆಕ್ಟಿಸೈಡ್ ಪ್ರಾಪರ್ಟಿ ಇರುತ್ತೆ. ಸೈಡ್ ಅಂದರೆ ಟು ಕಿಲ್, ಇನ್ಸೆಕ್ಟನ್ನು ಕಿಲ್ ಮಾಡುವಂಥ ಪ್ರಾಪರ್ಟಿ ಇರುತ್ತೆ. ಸೊ ಈ BT ಬ್ಯಾಸಿಲಸ್ ಥುರಿಂಜಿಡಿಸಿಸ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಈ ಜೀನನ್ನು ತಗೊಂಡು ಪ್ಲಾಂಟ್ ಸೆಲ್ಸ್ಗೆ ಅದನ್ನು ಕೊಟ್ಬಿಟ್ರೆ ಅವಾಗ ಆ ಪ್ಲಾಂಟ್ಸು ಇನ್ಸೆಕ್ಟಿಸೈಡ್ ಪ್ರಾಪರ್ಟಿನ ಕೊಡುತ್ತಲ್ವಾ. ನಮಗೆ ಹೊರಗಡೆಯಿಂದ ಏನೂ ಸೈಡ್ಸನ್ನ ಹಾಕೋ ಹಾಗಿಲ್ಲ, ಪೆಸ್ಟಿಸೈಡ್ಸನ್ನ ಹಾಕೋ ಹಾಗಿಲ್ಲ, ತುಂಬ ಈಸಿಯಾಗಿ ಆ ಜೀನ್ಸನ್ನೇ ಮಾಡಿಫೈ ಮಾಡಿಬಿಟ್ಟು ಯೂಸ್ ಮಾಡಬಹುದು. ಸೊ ಈ ಒಂದು ಪ್ಲಾಂಟ್ಸ್ ಎಲ್ಲ ಏನಾಗಿರುತ್ತೆ, ಇನ್ಸೆಕ್ಟಿಸೈಡ್ ಪ್ರಾಪರ್ಟಿ ಕೊಟ್ಬಿಟ್ಟು ರೆಸಿಸ್ಟೆಂಟ್ ಆಗಿರುತ್ತೆ. ಸಿನ್ಸ್ ಬಯೋಲಾಜಿಕಲ್ ಆರ್ಗ್ಯಾನಿಸಮ್ಸ್ ಆರ್ ಯೂಸ್ಡ್ ಆಸ್ ಪೆಸ್ಟಿಸೈಡ್ಸ್, ದೇ ಆರ್ ಕಾಲ್ಡ್ ಆಸ್ ಬಯೋಪೆಸ್ಟಿಸೈಡ್ಸ್. ಸೊ ಇದರಿಂದ BT ಕಾಟನ್ ಇರಬಹುದು, BT ಟೊಮ್ಯಾಟೊ, BT ಬ್ರಿಂಜಾಲ್ ಇದೆಲ್ಲನೂ ನಾವು ಪಡ್ಕೋತೀವಿ. ಸೊ ಅದೇ ಬ್ಯಾಸಿಲಸ್ ಥುರಿಂಜಿಡಿಸಿಸ್ ಅಂತ. ಸೊ ಆಮೇಲೆ ಈಗ ನಾವು ಎಕ್ಸ್ಟರ್ನಲ್ ಸಾಯಿಲ್ಗೆ ಫರ್ಟಿಲೈಸರ್ಸ್ ಹಾಕೋದು, ಕೆಮಿಕಲ್ಸ್ ಎಲ್ಲ ಅಪ್ಲೈ ಮಾಡಿದಾಗ ಆ ಸಾಯಿಲ್ ಫರ್ಟಿಲಿಟಿನೂ ಅಷ್ಟಾಗಿ ಚೆನ್ನಾಗಿರಲ್ಲ, ಡಿಕ್ರೀಸ್ ಆಗೋಗುತ್ತೆ. ಸೊ ಈ ಥರ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸನ್ನು ಯೂಸ್ ಮಾಡಿಕೊಂಡು ಬಯೋಪೆಸ್ಟಿಸೈಡ್ಸನ್ನು ಮಾಡಿದಾಗ ಅದ್ರ ನ್ಯೂಟ್ರಿಷನ್ ವ್ಯಾಲ್ಯೂ ಇರಬಹುದು ಅಥವಾ ಸಾಯಿಲ್ ಫರ್ಟಿಲಿಟಿಗೆ ಎಫೆಕ್ಟ್ ಆಗದೆ ನಮಗೆ ತುಂಬ ಒಳ್ಳೆ ಕ್ರಾಪ್ಸು ಕಡಿಮೆ ಸಮಯದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ದಟ್ಸ್ ವೈ ದಿಸ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ನಾನು ಹೇಳಿದೆ BT ಕಾಟನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇದ್ರ ಬಗ್ಗೆ ಕ್ವೆಶನ್ಸ್ ತುಂಬ ಬರುತ್ತೆ. ನಾನು ಹೇಳಿದೆ ಬ್ಯಾಸಿಲಸ್ ಥುರಿಂಜಿಡಿಸಿಸ್ ಅಲ್ಲಿ ಒಂದು ಪ್ರೋಟೀನ್, ಇಟ್ ಈಸ್ ಅ ಬ್ಯಾಕ್ಟೀರಿಯಾ. ದಿಸ್ ಬ್ಯಾಸಿಲಸ್ ಥುರಿಂಜಿಡಿಸಿಸ್ ಇಸ್ ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾ ಒಂದು ಇನ್ಸೆಕ್ಟ್ಸನ್ನು ಕಿಲ್ ಮಾಡುವಂಥ ಒಂದು ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ಪ್ರೋಟೀನನ್ನು ಒಂದು ಪ್ಲಾಂಟ್ಗೆ ಹಾಕ್ತಾರೆ. ಈ ಪ್ಲಾಂಟ್ ಆ್ಯಕ್ಚುಲಿ ಈ ಪ್ರೋಟೀನ್ ಬಂದ್ಬಿಟ್ಟು ಕ್ರಿಸ್ಟಲ್ಸ್ ಆಗಿರುತ್ತೆ. ಸೊ ಅದು ಆ್ಯಕ್ಚುಲಿ ಔಟ್ಸೈಡ್ ಒಂದು ಬ್ಯಾಕ್ಟೀರಿಯಾ ಅಲ್ಲಿ ಅದು ಇನ್ಯಾಕ್ಟಿವ್ ಫಾರ್ಮಲ್ಲಿ ಇರುತ್ತೆ. ಅದು ದ ಮೂಮೆಂಟ್ ಪ್ಲಾಂಟ್ ಆರ್ ಒಂದು ಇನ್ಸೆಕ್ಟ್ ಅದನ್ನು ತಿಂದಾಗ, ಸೊ ಪ್ಲಾಂಟ್ ಎಲ್ಲ ಜೀನ್ ಹಾಕ್ಬಿಡ್ತಾರಲ್ವಾ, ಸೊ ಆ ಪ್ಲಾಂಟನ್ನು ತಿನ್ನೋದಕ್ಕೆ ಇನ್ಸೆಕ್ಟ್ಸ್ ಬರುತ್ತೆ. ಅದನ್ನ ತಿಂದಿದ ತಕ್ಷಣ ಅದ್ರ ಗಟ್ಟಲ್ಲಿ ಆಲ್ಕಲೈನ್ pH ಇರುತ್ತೆ. ಸೊ ಎನ್ಸೈಮ್ಸ್ ಎಲ್ಲ pH ಮತ್ತು ಟೆಂಪರೇಚರ್, ಪರ್ಟಿಕ್ಯುಲರ್ ಟೆಂಪರೇಚರ್ ರೇಂಜ್ ಮತ್ತು pH ರೇಂಜಲ್ಲಿ ವರ್ಕ್ ಆಗೋದ್ರಿಂದ ಆಲ್ಕಲೈನ್ pH ಅಲ್ಲಿ ಆ ಕ್ರಿಸ್ಟಲ್ಸ್ ಎಲ್ಲ ಸಾಲ್ಯುಬಲೈಸ್ ಆಗಿಬಿಟ್ಟು ಅದು ಹೋಗಿಬಿಟ್ಟು ಅದ್ರ ಗಟ್ಟಲ್ಲಿರುವಂಥ ಎಪಿಥೀಲಿಯಲ್ ಸೆಲ್ಸ್ಗೆ ಹೋಗಿ ಬೈಂಡ್ ಆಗಿಬಿಡುತ್ತೆ. ಅದು ಬೈಂಡ್ ಆಗಿದ ತಕ್ಷಣವೇ ಏನಾಗುತ್ತೆ, ಅದು ಪೋರ್ಸನ್ನು ಕ್ರಿಯೇಟ್ ಮಾಡುತ್ತೆ ಆ ಇನ್ಸೆಕ್ಟ್ ಗಟ್ಟಲ್ಲಿ. ಅದರಿಂದ ಸ್ವೆಲ್ಲಿಂಗ್ ಆಗಿ ಲೈಸಿಸ್ ಆಗಿಬಿಡುತ್ತೆ. ಲೈಸಿಸ್ ಆದಾಗ ಆ ಇನ್ಸೆಕ್ಟ್ಸ್ ಎಲ್ಲ ಸತ್ತು ಹೋಗುತ್ತೆ. ಸೊ ದಿಸ್ ಇಸ್ ವೇರ್ ದ ಬಯೋಲಾಜಿಕಲ್ ಆರ್ಗ್ಯಾನಿಸಮ್ಸ್ ಆಕ್ಟ್ಸ್ ಆಸ್ ಪೆಸ್ಟಿಸೈಡ್ಸ್. ಸೊ ಬಯೋಪೆಸ್ಟಿಸೈಡ್ಸ್ ಅಂತ ಕರೀತಾರೆ. ಸೊ ಈ BT ಟಾಕ್ಸಿನಲ್ಲಿ ಯಾವ ಜೀನ್ಸ್ ಇದು ಕೋಡ್ ಮಾಡುತ್ತೆ ಅಂದರೆ CRYIAC, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಕ್ವೆಶನ್ಸ್ ಕೇಳ್ಬೋದು, ನಿಮಗೆ ಕೇಳ್ತಾರೆ ಕೂಡ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. BT ಟಾಕ್ಸಿನ್ಗೆ ಕೋಡ್ ಮಾಡುವಂತಹ BT ಟಾಕ್ಸಿನ್ ಜೀನ್ಸ್ ಯಾವುದು ಅಂದರೆ CRYIAC. ಸೊ CRYIAC and CRYIAP ಇದೆರಡು ಜೀನು ಕಾಟನ್ ಬೋಲ್ವರ್ಮನ್ನು ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ CRYIAB ಅನ್ನುವಂಥ ಜೀನ್ ಅಲೋನು ಇದು ಕಾಟನ್ ಬೋರರ್ ಅನ್ನುವಂಥ ಒಂದು ಪೆಸ್ಟಿಸೈಡ್ಸನ್ನ, ಇನ್ಸೆಕ್ಟಿಸೈಡನ್ನು ಕಂಟ್ರೋಲ್ ಮಾಡುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಕೀವರ್ಡ್ಸು ಅಥವಾ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯೂಶಲಿ ಈ ಕ್ವೆಶನ್ಸ್ ಬಂದಿದೆ ಕ್ವೆಶನ್ಸ್ ಪೇಪರಲ್ಲಿ, ಅದನ್ನು ನೆನ್ಪಿಟ್ಕೊಳ್ಳಿ. ಅದರ್ವೈಸ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯುವರ್ ನೀಟ್ ಆ್ಯಂಡ್ MCQs ಆಲ್ಸೋ. ಸೊ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟನ್ನು ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದಾದರೆ, ಈಗ ನೆಮೆಟೋಡ್ ಇನ್ಫೆಕ್ಷನ್ ಆಗುವಂಥದ್ದು ಕೆಲವು ಪ್ಲಾಂಟ್ಸ್, ಟೊಬ್ಯಾಕೊ ಪ್ಲಾಂಟ್ಸ್ಗೆ ಆಗ್ತಾ ಇರುತ್ತೆ. ಅದರದ್ದು ಪ್ರೊಡಕ್ಟಿವಿಟಿ ಅಥವಾ ಇಲ್ಲು ತುಂಬ ಕಡಿಮೆ ಆಗೋಗ್ಬಿಡುತ್ತೆ. ಸೊ ಅದನ್ನು ಹೇಗೆ ನಾವು ಒಂದು ನೆಮೆಟೋಡ್ ರೆಸಿಸ್ಟೆಂಟ್ ಪ್ಲಾಂಟನ್ನು ನಮ್ಮ ಜೀನ್ ಇಂಜಿನಿಯರಿಂಗಿಂದ ಹೇಗೆ ಕಾಪಾಡ್ಕೊಳ್ಬಹುದು ಅಂತ ಅಂದರೆ, ದರ್ ಇಸ್ ಅ ಟೆಕ್ನಿಕ್ ಕಾಲ್ಡ್ RNA ಇಂಟರ್ಫೆರೆನ್ಸ್. ಇದನ್ನು ನಂಗೆ ಕಮೆಂಟಲ್ಲಿ ಓದಿದ್ದೆ, ಯಾರೋ ಕೇಳಿದ್ರಿ RNA ಇಂಟರ್ಫೆರೆನ್ಸ್ ಅಂದರೆ ಏನು ಅಂತ. ಸೊ ಇವಾಗ ಕೇಳಿಸ್ಕೊಳ್ಳಿ, ಕ್ವಿಕ್ಕಾಗಿ ಹೇಳ್ತೀನಿ. RNA ಇಂಟರ್ಫೆರೆನ್ಸನ್ನು RNAi ಅಂತ, ಸ್ಮಾಲ್ ಐ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಇದು ಸೆಲ್ಯುಲಾರ್ ಡಿಫೆನ್ಸ್ ವಿಚ್ ಇಸ್ ಯೂಸ್ಡ್ ಓನ್ಲಿ ಬೈ ಯುಕ್ಯಾರಿಯೋಟಿಕ್ ಆರ್ಗನಿಸಮ್ಸ್. ನಮ್ಮ ಒಂದು mRNA ಇಂದ ನಿಮಗೆಲ್ಲ ಗೊತ್ತಲ್ವಾ, ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಗೊತ್ತು. ಸೊ mRNA ಇರತ್ತಲ್ವಾ, mRNA ಇಂದ ಏನು ಬರುತ್ತೆ, mRNA ವಿಲ್ ಕೋಡ್ ಫಾರ್ ಪ್ರೋಟೀನ್
ಅಲ್ವಾ, ಪ್ರೋಟೀನ್ ಬರುತ್ತೆ. ಸೇ ದಿಸ್ ಇಸ್ ಅ ಪ್ರೋಟೀನ್ ಓಕೆನಾ. ಇದಕ್ಕೆ ಟ್ರಾನ್ಸ್ಲೇಷನ್ ಅಂತ ಕರೀತಾರೆ. mRNA ಪ್ರೋಟೀನ್ ಬರುವಂತಹ ಪ್ರೋಸೆಸ್ಗೆ ಟ್ರಾನ್ಸ್ಲೇಷನ್ ಅಂತ ಕರೀತಾರೆ. ಸೊ ಈ mRNA ಸೈಲೆಂಟ್ ಮಾಡಿಬಿಟ್ರೆ ಇಲ್ಲಿ ಪ್ರೋಟೀನೇ ಪ್ರೊಡ್ಯೂಸ್ ಆಗಲ್ವಲ್ಲ ಅಲ್ವಾ. ಸೊ ದಿಸ್ ಟೆಕ್ನಿಕ್ ಆಫ್ ಸೈಲೆನ್ಸಿಂಗ್ mRNA ಇಸ್ ಕಾಲ್ಡ್ ಆಸ್ RNA ಇಂಟರ್ಫರೆನ್ಸ್ ಅಂತ. ಸೊ ಇಟ್ ವಿಲ್ ಸ್ಟಾಪ್ ದ ನೆಕ್ಸ್ಟ್ ಪ್ರಾಸೆಸ್ ಆಫ್ ಟ್ರಾನ್ಸ್ಲೇಷನ್. ಇಲ್ಲಿ ಏನಾಗುತ್ತೆ, ಒಂದು ಸ್ಪೆಸಿಫಿಕ್ mRNA ಟ್ರಾನ್ಸ್ಲೇಷನ್ನ ಹೇಗೆ ಸ್ಟಾಪ್ ಮಾಡ್ತಾರೆ ಅಂದರೆ, ಒಂದು ಕಾಂಪ್ಲಿಮೆಂಟ್ರಿ ಡಬಲ್ ಸ್ಟ್ಯಾಂಡರ್ಡ್ RNA ಪ್ರೊಡ್ಯೂಸ್ ಆಗುತ್ತೆ. ಅದು ಹೋಗಿ ಈ mRNAಗೆ ಬೈಂಡ್ ಆಗಿಬಿಡುತ್ತೆ. ಈ ಥರ ಬೆಂಡ್ ಆಗಿರುವಂಥ ಕಾಂಪ್ಲಿಮೆಂಟ್ರಿ ಡಬಲ್ ಸ್ಟ್ಯಾಂಡರ್ಡ್ RNA ಹೋಗ್ಬಿಟ್ಟು ಈ mRNAಗೆ ಬೈಂಡ್ ಆಗಿಬಿಟ್ಟಾಗ ಈ ಟ್ರಾನ್ಸ್ಲೇಷನ್ ಪ್ರಾಸೆಸ್ನ ಸ್ಟಾಪ್ ಮಾಡುತ್ತೆ. ಹೇಗೆ ಈ ಕಾಂಪ್ಲಿಮೆಂಟ್ರಿ ಡಬಲ್ ಸ್ಟ್ಯಾಂಡರ್ಡ್ DNA ಬರುತ್ತೆ ಅಂದರೆ, ವೈರಸ್ಸಿಂದ ಇನ್ಫೆಕ್ಟ್ ಆಗಿರುವಂತಹ RNA ಜೀನೋಮ್ಸಲ್ಲಿ ಯೂಶ್ವಲಿ ಇದು ಸಿಂಥಸೈಸ್ ಆಗುವಂಥದ್ದು. ಆವಾಗ ಅದು ಯುಕ್ಯಾರಿಯೋಟಿಕ್ ಸೆಲ್ ಎಚ್ಚೆತ್ಕೊಂಡು ಅದರೊಂದು ಡಿಫೆನ್ಸ್ ಮೆಕ್ಯಾನಿಸಮ್ನ ಆಕ್ಟಿವೇಟ್ ಮಾಡ್ಕೊಳ್ಳುತ್ತೆ. ಸೊ ಕಾಂಪ್ಲಿಮೆಂಟ್ರಿ ಅಂತ ಹೇಳಿದಾಗ DNA ಅಂತ RNA ಅಂದರೆ ವೈರಲ್ DNAಯಿಂದ RNA ಪ್ರೊಡ್ಯೂಸ್ ಆಗ್ತಿರುವಂಥದ್ದು. ಸೊ ಇಲ್ಲೇನಾಗುತ್ತೆ, ಈಗ ಯಾವುದೋ ಒಂದು ನೆಮೆಟೋಡ್ ಸ್ಪೆಸಿಫಿಕ್ ಜೀನ್, ಈಗ ನೆಮೆಟೋಡ್ ಇನ್ಫೆಕ್ಷನ್ ಆಗಿದೆ ಅಲ್ವಾ, ಅದನ್ನು ಆಗ್ರೋಬ್ಯಾಕ್ಟೀರಿಯಂ ವೆಕ್ಟರ್ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ಆ ನೆಮೆಟೋಡ್ ಸ್ಪೆಸಿಫಿಕ್ ಜೀನ್ಸ್ನ ಯೂಸ್ ಮಾಡಿಕೊಂಡು ಹೋಸ್ಟ್ ಪ್ಲಾಂಟ್ಗೆ ಇಂಜೆಕ್ಟ್ ಮಾಡ್ತಾರೆ. ನಾನು ಆವಾಗಲೇ ಕ್ಲಾಸಲ್ಲಿ ಹೇಳಿದ್ದೆ ಹೇಗೆ ಜೆನೆಟಿಕ್ ಇಂಜಿನಿಯರಿಂಗಲ್ಲಿ ಯಾವ್ಯಾವುದೆಲ್ಲ ಸ್ಟೆಪ್ಸ್, ಡಿಸೈರಬಲ್ ಜೀನ್ಸ್ನ ಫಸ್ಟ್ ತಗೋತಾರೆ, ಆಮೇಲೆ ಹೇಗೆ ವೆಕ್ಟರ್ಗೆ ಅದನ್ನು ಇನ್ಕಾರ್ಪೊರೇಟ್ ಮಾಡ್ತಾರೆ, ಎನ್ಸೈಮ್ಸ್ನ ಯೂಸ್ ಮಾಡಿಕೊಂಡು ಆ ವೆಕ್ಟರ್ನ ಹೇಗೆ ಹೋಸ್ಟ್ ಸೆಲ್ಗೆ ತೊಗೊಂಡು ಬರ್ತಾರೆ, ಅದರಿಂದ ಹೇಗೆ ಡಿಸೈರಬಲ್ ಜೀನ್ಸ್ ಪ್ರಾಡಕ್ಟ್ ಏನು ಬರುತ್ತೆ ಅದನ್ನು ಹೇಗೆ ಪ್ಯೂರಿಫೈ ಮಾಡ್ತಾರೆ ಎಲ್ಲ ಹೇಳಿದ್ದೆ. ಸೊ ಹಾಗೆ ಈ ಹೋಸ್ಟ್ ಪ್ಲಾಂಟ್ಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವಾಗ ಅದು ಡಬಲ್ ಸ್ಟ್ಯಾಂಡರ್ಡ್ RNAನ ಪ್ರೊಡ್ಯೂಸ್ ಮಾಡುತ್ತೆ, ಸೆನ್ಸ್ ಸ್ಟ್ಯಾಂಡ್ ಆ್ಯಂಟಿಸೆನ್ಸ್ ಸ್ಟ್ಯಾಂಡ್ ಬೋತ್. ಸೊ ಅಲ್ಲಿ RNA ಸೈಲೆನ್ಸಿಂಗನ್ನು ಯೂಸ್ ಮಾಡ್ತಾರೆ. ಯಾವ ಸ್ಪೆಸಿಫಿಕ್ mRNA ನೆಮೆಟೋಡ್ಗೆ ಇದಾಗ್ತಾ ಇತ್ತು ಆ ಒಂದು mRNAನ ಸೈಲೆನ್ಸ್ ಮಾಡಿಬಿಡ್ತಾರೆ. ಸೈಲೆನ್ಸ್ ಮಾಡಿದಾಗ ಏನಾಗುತ್ತೆ, ನೆಮೆಟೋಡ್ ರೆಸಿಸ್ಟೆಂಟ್ ಪ್ಲಾಂಟ್ಸು ಬರುತ್ತೆ. ಸೊ ಅದಕ್ಕೆ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ, ಅಂದರೆ ಟ್ರಾನ್ಸ್ಜೆನೆಟಿಕಲ್ ಪ್ಲಾಂಟ್ಸ್. ಸೊ ಈ ಥರ ಒಂದು ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ನ ನಾವು ಪಡ್ಕೊಳ್ಬಹುದು ಮಕ್ಕಳೇ. ಸೊ ಇಷ್ಟು ಹೇಳಿದ್ದು ದೀಸ್ ಆರ್ ದ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಇನ್ ಅಗ್ರಿಕಲ್ಚರ್. ನೀವು ಇದು ಕ್ವಶನ್ಸ್ ಕೇಳುವಾಗ ಯು ಕ್ಯಾನ್ ರೈಟ್ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್, ಅದಕ್ಕೆ ಇನ್ಸೆಕ್ಟಿಸೈಡಲ್ ರೆಸಿಸ್ಟೆಂಟ್ ಪ್ಲಾಂಟ್ಸ್, ಅದಕ್ಕೆ BT ಕಾಟನ್ ಎಕ್ಸಾಂಪಲ್ ಕೊಡಬಹುದು, ಅಥವಾ BT ಟಾಕ್ಸಿನ್ ಹೇಗಿದಾಗುತ್ತೆ ಅನ್ನೋದು ಎಕ್ಸಾಂಪಲ್ ಕೊಡಬಹುದು, ಮತ್ತು ನೆಮೆಟೋಡ್ ರೆಸಿಸ್ಟೆಂಟ್ ಪ್ಲಾಂಟ್ ಇರಬಹುದು. ಅದು ಕ್ವಶನ್ಸ್ ಬಂದಾಗ ಡಿಸ್ಕಸ್ ಮಾಡ್ತೀನಿ, ಇದೆಲ್ಲ ಪಾಯಿಂಟ್ಸನ್ನು ಬರೀಬೇಕಾಗುತ್ತೆ. ದೆನ್ ಸೆಕೆಂಡ್ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಇಸ್ ಇನ್ ಮೆಡಿಸಿನ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಗೊತ್ತು ಇವತ್ತು ಫುಡ್ಡು ಮತ್ತು ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಇದರಲ್ಲಿ ಏನಾಗುತ್ತೆ, ತುಂಬಾ ಕೆಲವು ಎನ್ಸೈಮ್ಸ್ ಇರಬಹುದು, ಕೆಲವು ಡ್ರಗ್ಸ್ ಇರಬಹುದು, ಥೆರಪೆಟಿಕ್ ಯೂಸ್ಗೆ ನಮ್ಗೆ ತುಂಬ ಬೇಕಾಗ್ತಿರತ್ತೆ. ಬಟ್ ಅದನ್ನು ಹೇಗೆ ಪ್ರೊಡ್ಯೂಸ್ ಮಾಡೋದು, ಕಡಿಮೆ ಸಮಯದಲ್ಲಿ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಆ ಡ್ರಗ್ಗನ್ನೆಲ್ಲ ಪಡ್ಕೊಳ್ಬಹುದು ಬಯೋಟೆಕ್ನಾಲಜಿಯಿಂದ. ಅದು ಹೇಗೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಇಸ್ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್. ಸೊ ಇವತ್ತು 3 ಕಾಯಿಲೆ ನಮ್ಮ ಇಡೀ ಪ್ರಪಂಚದಲ್ಲಿ 3 ಕಾಯಿಲೆ ತುಂಬಾ ಜನರನ್ನ ಕಾಡ್ತಾ ಇದೆ, ಮತ್ತು ತುಂಬ ಜನರಿಗೆ ಅದು ಸ್ಪ್ರೆಡ್ ಆಗ್ತಾ ಇರುವಂಥದ್ದು, ಜಾಸ್ತಿ ಆಗ್ತಾ ಇರುವಂಥದ್ದು. ಒನ್ ಇಸ್ ಯುವರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಸೆಕೆಂಡ್ ಈಸ್ ಡಯಾಬಿಟಿಸ್ ಮೆಲಿಟಸ್, ಆ್ಯಂಡ್ ಥರ್ಡ್ ಈಸ್ ಕ್ಯಾನ್ಸರ್. ಸೊ ಈ 3ಕ್ಕೆ ಟ್ರೀಟ್ಮೆಂಟನ್ನು ಯಾವಾಗಲೂ ಕಂಡುಹಿಡಿತಿರ್ತಾರೆ ಬಯೋಟೆಕ್ನಾಲಜಿಯಲ್ಲಿ. ಅದರಲ್ಲಿ ಡಯಾಬಿಟಿಸ್ ಮೆಲಿಟಸ್ ಬಂದು ನಿಮಗೆ ಗೊತ್ತು, ಅದರಲ್ಲಿ 2 ಟೈಪ್ಸ್ ಇದೆ. ಸೊ ಒಂದರಲ್ಲಿ ಇನ್ಸುಲಿನ್ನೇ ಪ್ರೊಡ್ಯೂಸ್ ಆಗ್ತಿರಲ್ಲ ಬಿಕಾಸ್ ಆಫ್ ಸಮ್ ಡಿಫೆಕ್ಟ್ ಆಫ್ ಯುವರ್ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಆಫ್ ಪ್ಯಾಂಕ್ರಿಯಸ್. ಸೆಕೆಂಡ್ ಒನ್ ಇಸ್ ಯುವರ್ ಸೆಲ್ಸ್ ವಿಲ್ ಬಿಕಮ್ ರೆಸಿಸ್ಟೆನ್ಸ್ ಟು ಇನ್ಸುಲಿನ್. ನಿಮಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇದ್ರೂ ಅಥವಾ ಕೆಲವ್ರಿಗೆ ಸಫಿಷಿಯೆಂಟಾಗಿ ಆಗ್ತಿರಲ್ಲ, ನಿಮ್ಮ ಸೆಲ್ಸಿನ ರಿಸೆಪ್ಟರ್ಸ್ ಏನಿರುತ್ತೆ ಅದು ಇನ್ಸುಲಿನ್ ಹಾರ್ಮೋನನ್ನ ಅಕ್ಸೆಪ್ಟೇ ಮಾಡ್ತಿರಲ್ಲ. ಸೊ ಆ ಒಂದು ಪ್ರಾಸೆಸ್, ಆ ಒಂದು ಕಂಡೀಷನ್ಗೆ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತಾರೆ, ವಿಚ್ ಇಸ್ ಕಾಮನ್ಲಿ ಕಾಲ್ಡ್ ಅಸ್ ಶುಗರ್ ಅಂತ. ಸೊ ಈ ಒಂದು ಡಯಾಬಿಟಿಸ್ ಮೆಲಿಟಸ್ ಇರುವಂಥ ಪೇಷಂಟ್ಸ್ಗೆ ಇನ್ಸುಲಿನ್ ಬರ್ತಿರಲ್ಲ ಅಲ್ವಾ, ಅದನ್ನು ತಗೋಬೇಕಾಗಿರುತ್ತೆ. ಮುಂಚೆ ಹೇಗೆ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡ್ತಾಯಿದ್ರು ಅಂದರೆ, ಸೊ ಪಿಗ್ಸಲ್ಲಿರುವಂಥ ಪ್ಯಾಂಕ್ರಿಯಸ್ಸಿಂದ ಇನ್ಸುಲಿನ್ನ ಇದು ಮಾಡ್ಕೊಳ್ಳೋರು, ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋರು. ಹೇಗೆ ಅಂದರೆ ಆ ಪಿಕ್ಸನ್ನೆಲ್ಲ ಸ್ಲಾಟರ್ ಮಾಡಿಬಿಟ್ಟು ಅದ್ರ ಪ್ಯಾಂಕ್ರಿಯಸ್ಸಿಂದ ಇನ್ಸುಲಿನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ರು. ಸೊ ಸಿನ್ಸ್ ಇಟ್ ಇಸ್ ಅದರ್ ಆರ್ಗ್ಯಾನಿಸಮ್, ಅದರ್ ಸ್ಪೀಷಸ್ ಆಗಿರೋದ್ರಿಂದ ಈ ಇನ್ಸುಲಿನ್ನ ಪಿಗ್ ಇನ್ಸುಲಿನ್ನ ತಗೊಂಡಾಗ ಎಷ್ಟೊಂದು ಜನಕ್ಕೆ ಏನಾಗ್ತಾ ಇತ್ತು, ಅಲರ್ಜಿಕ್ ರಿಯಾಕ್ಷನ್ಸ್ ಎಲ್ಲ ಬರ್ತಾಯಿತ್ತು. ಸೊ ಇದನ್ನ ಬಯೋಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹೇಗೆ ನಾವು ಯಾಕೆ ಪ್ರೊಡ್ಯೂಸ್ ಮಾಡಬಾರ್ದು ಇನ್ಸುಲಿನ್ನ ಅಂತ ಯೋಚನೆ ಮಾಡಿದಾಗ ಹುಟ್ಕೊಂಡಿದ್ದೆ ಇನ್ಸುಲಿನ್ ಇಂದ ಹ್ಯೂಮನ್ಗೆ ಕೊಡುವಂತಹ ಹ್ಯೂಮನ್ ಇನ್ಸುಲಿನ್ನೇ ಸಿಂಥಸೈಸ್ ಮಾಡ್ತಾರೆ ಬಯೋಟೆಕ್ನಾಲಜಿಯಿಂದ. ಸೊ ಅದಕ್ಕೆ
ಹ್ಯೂಮಿಲಿನ್ ಅಂತ ಕರೀತಾರೆ. ಸೊ ಅದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಇನ್ಸುಲಿನ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ತಿಳ್ಕೋಬೇಕು. ಯೂಶ್ವಲಿ ಇನ್ಸುಲಿನ್ ಸ್ಟ್ರಕ್ಚರ್ ಇನ್ಸುಲಿನ್ ಇಸ್ ಎ ಪ್ರೋಟೀನ್, ರೈಟ್? ಸೊ ಇಟ್ ಇಸ್ ಎ ಪ್ರೋಟೀನ್ ವಿಚ್ ಆಕ್ಟ್ಸ್ ಆಸ್ ಹಾರ್ಮೋನ್. ಸೊ ಇನ್ಸುಲಿನಲ್ಲಿ 2 ಚೈನ್ಸ್ ಇರುತ್ತೆ, ಚೈನ್ ಎ ಮತ್ತು ಚೈನ್ ಬಿ ಅಂತ. ಸೊ 2 ಚೈನು ಹೇಗೆ ಕನೆಕ್ಟ್ ಆಗಿರುತ್ತೆ ಅಂದರೆ ಡೈಸಲ್ಫೈಡ್ ಲಿಂಕೇಜಸ್ಸಿಂದ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ 2 ಡೈಸಲ್ಫೈಡ್ ಲಿಂಕೇಜ್ ಇದೆ ನಿಮಗೆ. ಇದು ಚೈನ್ ಎ, ದಿಸ್ ಇಸ್ ಚೈನ್ ಬಿ. ಮತ್ತು ಇದ್ರ ಮಧ್ಯನೂ ಚೈನ್ ಎಲ್ಲೂ ಒಂದು ಡೈಸಲ್ಫೈಡ್ ಲಿಂಕೇಜ್ ಇರುತ್ತೆ. ಅಷ್ಟೊಂದು ಸ್ಟ್ರಕ್ಚರ್ ಬೇಡ. ಸೊ ಜಸ್ಟ್ ನೋ ದಟ್ ಇಟ್ ಹ್ಯಾಸ್ 2 ಡೈಸಲ್ಫೈಡ್ ಲಿಂಕೇಜ್ ಬ್ರಿಡ್ಜಸ್ ಅಂತ. ಸೊ ಕಮಿಂಗ್ ಟು ಇನ್ಸುಲಿನ್, ಅದು ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಫಸ್ಟು ಇನ್ಆಕ್ಟಿವ್ ಪ್ರೋ ಹಾರ್ಮೋನ್ ಆಗುತ್ತೆ, ಅಂದರೆ ಪ್ರೋ ಇನ್ಸುಲಿನ್ನು. ಆ ಪ್ರೋ ಇನ್ಸುಲಿನಲ್ಲಿ ಸಿ ಪೆಪ್ಟೈಡು ಬ್ರೇಕ್ ಆಗಿಬಿಟ್ಟು ಇಲ್ಲಿ ಸಿ ಪೆಪ್ಟೈಡ್ ಬ್ರೇಕ್ ಆಗೋಗುತ್ತೆ. ಬ್ರೇಕ್ ಆಗಿಬಿಟ್ಟು ಆಕ್ಟಿವ್ ಫಾರ್ಮ್ ಆಫ್ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆಕ್ಟಿವ್ ಫಾರ್ಮ್ ಆಫ್ ಇನ್ಸುಲಿನ್ ಇಸ್ ಸಮಥಿಂಗ್ ವಿಚ್ ಇಸ್ ಯೂಸ್ಫುಲ್. ಇಲ್ಲೇನಾಗುತ್ತೆ, ಫಂಕ್ಷನಲ್ ಆಗಬೇಕಂದ್ರೆ ಆಕ್ಟಿವ್ ಫಾರ್ಮಲ್ಲಿ ಇರಬೇಕು. ಸೊ ಹ್ಯೂಮನ್ ಇನ್ಸುಲಿನ್ನ ಎಲಿ ಅಂಡ್ ಕಂಪನಿ ಅನ್ನೋರು 1980s ಫಸ್ಟ್ ಸಿಂಥಸೈಸ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂದರೆ ಯಾವ ಜೀನು ಈ ಪ್ರೋಟೀನ್ ಎ ಮತ್ತು ಚೈನ್ ಎ ಮತ್ತು ಚೈನ್ ಬಿಗೆ ಕೋಡ್ ಮಾಡ್ತಿರುತ್ತೆ, ಆ 2 ಪರ್ಟಿಕ್ಯುಲರ್ ಜೀನ್ಸನ್ನ ಡಿಫ್ರೆಂಟ್ ಈಕೋಲೈ ಸೆಲ್ಸ್ಗೆ ಹಾಕ್ತಾರೆ. ಸೊ ಈ ಒಂದು ಸೆಟ್ ಆಫ್ ಈಕೋಲೈ ಸೆಲ್ಸ್ ಏನು ಮಾಡುತ್ತೆ, ಚೈನ್ ಎನ ಪ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದು ಚೈನ್ ಬಿನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎರಡನ್ನೂ ಕೂಡ ಸೇರಿಸ್ಬಿಟ್ಟು ಡೈಸಲ್ಫೈಡ್ ಲಿಂಕೇಜಿಂದ ಇಲ್ಲಿ ಹ್ಯೂಮನ್ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡ್ತಾರೆ, ವಿಚ್ ಇಸ್ ಆಕ್ಟಿವ್ ಫಾರ್ಮ್. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹ್ಯೂಮಿಲಿನ್ ಅಂತಾನು ಕರೀತಾರೆ ಇದಕ್ಕೆ. ಸೊ ಹ್ಯೂಮನ್ ಇನ್ಸುಲಿನ್ನ ಹ್ಯೂಮಿಲಿನ್ ಅಂತ ಕರೀತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕ್ವೆಶನ್ಸು ಹ್ಯೂಮನ್ ಇನ್ಸುಲಿನ್ ಹೇಗೆ ಸಿಂಥಸೈಸ್ ಮಾಡ್ತಾರೆ, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡಿಕೊಂಡು ಅಂತ ಕೇಳಬಹುದು. ಇಲ್ಲದಿದ್ದರೆ ಇನ್ಸುಲಿನಲ್ಲಿ ಎಷ್ಟು ಚೈನ್ಸ್ ಇರ್ಬೋದು, ಈ ಥರ ಕ್ವೆಶನ್ಸು ಕೇಳ್ಬೋದು. ಅದು ಕ್ವಿಕ್ ರಿವಿಷನಲ್ಲಿ ನಾನು ಹೇಳ್ತೀನಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸಲ್ಲಿ ಹೇಗೆ ಕೇಳ್ತಾರೆ ಅಂತ ಗೊತ್ತಾಗುತ್ತೆ. ಇವಾಗ ಇದು ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೆನ್ ಸೆಕೆಂಡ್ ಈಸ್ ಜೀನ್ ಥೆರಪಿ. ಸೊ ನೇಮ್ ಇಟ್ ಸೆಲ್ಫ್ ಸಜೆಸ್ಟೆಡ್ ಇಟ್ ಇಸ್ ಕಾಲ್ಡ್ ಆಸ್ ಜೀನ್ ಥೆರಪಿ. ಅಂದರೆ ಜೀನ್ ಲೆವೆಲಲ್ಲೇ ಥೆರಪಿ ಮಾಡಿಬಿಡುವಂಥದ್ದು. ಹೇಗೆ ಅಂದರೆ ಯಾವುದಾದ್ರೂ ಒಂದು ಡಿಫೆಕ್ಟಿವ್ ಜೀನ್ ಇದ್ದರೆ ಅದನ್ನು ಆ ಜೀನನ್ನೇ ಹೋಗ್ಬಿಟ್ಟು ಕರೆಕ್ಟ್ ಮಾಡಿಬಿಡೋದು ಸೆಲ್ಲಲ್ಲಿ. ಹೇಗೆ ಮಾಡ್ತಾರೆ ಇದನ್ನು ಅಂತ ಹೇಳಿದ್ರೆ, ಫಸ್ಟ್ ಜೀನನ್ನು ಅಂದರೆ ನಾರ್ಮಲ್ ಜೀನಾಗಿ ಡಿಫೆಕ್ಟಿವ್ ಜೀನನ್ನು ನಾರ್ಮಲ್ ಜೀನಾಗಿ ರೀಪ್ಲೇಸ್ ಮಾಡುವಂಥದ್ದು. ಸೊ ಫಸ್ಟ್ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕ್ಲಿನಿಕಲ್ ಜೀನ್ ಥೆರಪಿನ 1990s a 4-year-old child which had ADA deficiency, ಅಡಿನೋಸಿನ್ ಡಿಅಮಿನೇಸ್ ಅನ್ನುವಂಥ ಒಂದು ಎನ್ಸೈಮ್ ಡಿಫಿಷಿಯನ್ಸಿ ಇರುತ್ತೆ. ಅದರಿಂದ ಅವ್ರಿಗೆ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ, ಒಂದು ಏನೋ ಜೆನೆಟಿಕ್ ಡಿಸಾರ್ಡರು. ಆ ಒಂದು ಪೇಷಂಟ್ ಮೇಲೆ ಇದನ್ನು ಫಸ್ಟ್ ಅಪ್ಲೈ ಮಾಡ್ತಾರೆ. ಸೊ ಇದರಲ್ಲಿ 2 ಮೆಥಡ್ ಇದೆ ಮಕ್ಕಳೇ. ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ, ಇನ್ನೊಂದು ಎನ್ಸೈಮ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ. ಸೊ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಇಸ್ ಎ ಕ್ವಿಕ್, it is very curable technique, but enzyme replacement therapy ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಕ್ಯೂರ್ ಆಗಲ್ಲ. ಅವಾಗವಾಗ ಎನ್ಸೈಮ್ಸನ್ನು ಕೊಡಬೇಕಾಗತ್ತೆ ಪಿರಿಯಾಡಿಕಲಿ. ಬಟ್ ಬೋನ್ ಮ್ಯಾರೋಲ್ಲಿ ಏನಾಗುತ್ತೆ, ಲಿಂಫೋಸೈಟ್ಸನ್ನು ತೊಗೊಂಡ್ಬಿಟ್ಟು ಆ ಪೇಷಂಟ್ ಸೆಲ್ಸನ್ನೇ ತೊಗೊಂಡು ಅದನ್ನು ಪೀರಿಯಾಡಿಕಲಿ ಜೆನೆಟಿಕಲಿ ಇಂಜಿನಿಯರ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಮ್ಯಾರೋ ಸೆಲ್ಸಲ್ಲಿ ಮಾಡಿದಾಗ ಏನಾಗುತ್ತೆ, ಅದು ಪರ್ಮನೆಂಟ್ ಕ್ಯೂರ್ ಆಗುತ್ತೆ. ಬಟ್ ಎನ್ಸೈಮ್ ರೀಪ್ಲೇಸ್ಮೆಂಟ್ ಥೆರಪಿ ಇಸ್ ನಾಟ್ ಸೋ ಕ್ಯೂರೇಟಿವ್. ಸೊ ಅದು ಟೆಂಪರರಿ ಒಂದು ಥೆರಪಿ ಅದು. ಸೊ ಅದರಲ್ಲಿ 2 ಮೆಥಡ್ಸ್ ಇದೆ, ಅದನ್ನು ನೆನ್ಪಿಟ್ಕೊಳ್ಳಿ. ದೆನ್ ಕಮಿಂಗ್ ಟು ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಮಕ್ಕಳೇ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಇವಾಗ ಎಷ್ಟೊಂದು ಸಲ ನಮಗೆ ಡಿಸೀಸನ್ನು ಯಾವುದನ್ನೇ ಕ್ಯೂರ್ ಮಾಡಬೇಕಂದ್ರೆ, ಒಂದು ಡಿಸೀಸನ್ನು ಅದ್ರದ್ದು ಮೇಯ್ನಾಗಿ ಅದನ್ನು ಡಯಾಗ್ನೈಸ್ ಮಾಡಬೇಕು ಅಲ್ವಾ. ಥೆರಪಿ ಕೊಡಬೇಕು ಅಂದರೆ ಫಸ್ಟ್ ಯಾವ ಕಾಯಿಲೆ ಅಂತ ತಿಳ್ಕೊಬೇಕಲ್ವಾ. ಸೊ ಇಲ್ಲೂ ಅಷ್ಟೇ, ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂದರೆ ಮಾಲಿಕ್ಯುಲರ್ ಲೆವೆಲಲ್ಲೇ ಏನಾದರೂ ಡಿಫೆಕ್ಟ್ ಇದ್ದಾಗ ಅದನ್ನು ಕಂಡುಹಿಡಿದ್ಬಿಟ್ರೆ ಈಸಿಯಾಗಿ ನಾವು ಅದರ ಥೆರಪಿನ ಕೊಟ್ಬಿಡ್ಬೋದು. ಸೊ ದೆರ್ ಆರ್ ಅ ಫ್ಯೂ ಟೆಕ್ನಿಕ್ಸ್ ಅಪಾನ್ ವಿಚ್ ಈಸ್ ಯೂಸ್ ಟು ಡಿಟೆಕ್ಟ್ ದ ಮಾಲಿಕ್ಯುಲರ್ ಡಿಫೆಕ್ಟ್ಸ್. ಓಕೆನಾ. ಸೊ ಯಾವ್ಯಾವುದಪ್ಪ ಅದೆಲ್ಲ ಅಂದರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಹೇಳ್ತಾರೆ, PCR. ಅದನ್ನು ಓದಿದ್ರಿ ನೀವು ಬಯೋಟೆಕ್ನಾಲಜಿಯಲ್ಲಿ ಹೇಗೆ ಮಾಡ್ತಾರೆ ಅಂತ. ಸೆಕೆಂಡ್ ಈಸ್ ಯುವರ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಅದನ್ನು ಓದಿದ್ರಿ. ಥರ್ಡ್ ಈಸ್ ಯುವರ್ ELISA, ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ ಅಂತ. ಈ 3 ಪ್ರಿನ್ಸಿಪಲ್ಸ್ ನಿಮಗೆ ಕ್ವಿಕ್ಕಾಗಿ ಗೊತ್ತಿದೆ. ಸೊ ನಿಮ್ಮ PCR ಗೊತ್ತೇ ಇದೆ. ಹೇಗೆ PCRನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾನು ಹೇಳಿದೆ ನಿಮಗೆ, PCRಲ್ಲಿ ಒಂದು ಸ್ಮಾಲ್ DNA ತೊಗೊಂಡು ಅದನ್ನು ಆ್ಯಂಪ್ಲಿಫೈ ಮಾಡಿಬಿಟ್ಟು ತುಂಬ ಜಾಸ್ತಿ ಇದಾಗಿ ಮಾಡ್ತೀವಿ ಅಂತ.
ಸೊ ವೈರಲ್ ಲೋಡ್ ಕಡಿಮೆ ಇರುತ್ತೆ. ಸೊ ಸೇ ಫಾರ್ ಎಕ್ಸಾಂಪಲ್ HIV ಪೇಷಂಟ್ಸ್ ಇರ್ತಾರೆ. HIV ಪೇಷಂಟ್ಸಲ್ಲಿ ಏನಾಗುತ್ತೆ, ಇನಿಷಿಯಲ್ ಸ್ಟೇಜಸ್ಸಲ್ಲಿ 0 ಸ್ಟೇಜ್ ಅಂತ ಅಂದ್ಕೊಂಡಾಗ ಒಂದೆರಡು ವೈರಸ್ ಇರುತ್ತೆ ಅಂತ ಅಂದ್ಕೊಳ್ಳಿ, ವೈರಲ್ ಜೀನೋಮ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆ ಇನಿಷಿಯಲ್ ಸ್ಟೇಜಲ್ಲೇ ಆ ವೈರಲ್ ಜೀನೋಮ್ನ ಡಿಟೆಕ್ಟ್ ಮಾಡಿಬಿಟ್ರೆ, ಸೊ ಅಪಾನ್ ದ ಟೈಮ್ ಏನಾಗುತ್ತೆ, ಆ ವೈರಲ್ ಜೀನೋಮ್ ಲೋಡು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಜಾಸ್ತಿ ಆದಾಗ ಏನಾಗುತ್ತೆ, ನಿಮ್ಮ ಸಿಮ್ಟಮ್ಸು ತುಂಬ ಬೇಗ ಕ್ಲೋಸ್ ಆಗುತ್ತೆ, ಸಿಮ್ಟಮ್ಸ್ ಬೇಗ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಅದನ್ನು ಕಂಡು ಹಿಡಿದ್ಬಿಟ್ರೆ ಆವಾಗ ಸ್ವಲ್ಪ ನಿಮಗೆ ಥೆರಪಿ ಮಾಡೋದಕ್ಕೆ ಜಾಸ್ತಿ ಅವಕಾಶ ಇರುತ್ತೆ. ಸೊ ಲೋ ಕಾನ್ಸಂಟ್ರೇಷನ್ ಆಫ್ ಬ್ಯಾಕ್ಟೀರಿಯಲ್ ಆರ್ ವೈರಲ್ ಲೋಡ್ ಟೈಮಲ್ಲೇ ಈ PCR ಡಿಟೆಕ್ಟ್ ಮಾಡಿಬಿಡುತ್ತೆ. ಸೊ ಆವಾಗ ಈಸಿಯಾಗಿ HIV ಪೇಷಂಟ್ಸ್ಗೆ ಅಥವಾ ಕ್ಯಾನ್ಸರ್ ಪೇಷಂಟ್ಸ್ಗೆ ಇವ್ರಿಗೆಲ್ಲ ಈಸಿಯಾಗಿ ಕೆಲವು ಮೆಡಿಸಿನ್ಸನ್ನು ಕೊಟ್ಟು ಬದುಕುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ವಾಟ್ PCR ಇಸ್. ಸೆಕೆಂಡ್ ಈಸ್ ಎಲೈಸಾ ವರ್ಕ್ಸ್ ಆನ್ ಆ್ಯಂಟಿಜನ್ ಆ್ಯಂಟಿಬಾಡಿ ಪ್ರಿನ್ಸಿಪಲ್ಸು. ಇದನ್ನು ಅಷ್ಟೇ HIV ಪೇಷಂಟ್ಸ್ಗೆ ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಹೇಗಂದರೆ ನಿಮ್ಗೆ ಗೊತ್ತು, ಆ್ಯಂಟಿಜನ್ ಒಂದು ಆ್ಯಂಟಿಬಾಡಿಗೆ ಅಟ್ರಾಕ್ಟ್ ಆಗುತ್ತೆ ಅಂತ. ಸೊ ಆ್ಯಂಟಿಜನ್ ಇಸ್ ನಥಿಂಗ್ ಬಟ್ ಎನಿ ಫಾರಿನ್ ಪಾರ್ಟಿಕಲ್. ಸೊ ವೈರಲ್ ಜೀನೋಮ್ಗೆ ಆ್ಯಂಟಿಬಾಡಿ ಏನಿರುತ್ತೆ ಅಥವಾ ಒಂದು ಬ್ಯಾಕ್ಟೀರಿಯಲ್ ಆ್ಯಂಟಿಬಾಡಿ ಏನಿರುತ್ತೆ ಅದನ್ನು ಒಂದು ಪ್ಲೇಟಲ್ಲಿ ಫಸ್ಟು ಈ ಥರ ಒಂದು ಪ್ಲೇಟಲ್ಲಿ ಆ್ಯಂಟಿಬಾಡಿನ ಹಾಕ್ಬಿಡ್ತಾರೆ. ಫಸ್ಟು ಈ ಥರ ಎಲ್ಲ ಆ್ಯಂಟಿಬಾಡಿಯಿಂದ ಕೋಟ್ ಮಾಡಿರ್ತಾರೆ ಆ ಪ್ಲೇಟನ್ನು. ಅದಕ್ಕೆ ಹೋಗಿ ಫಸ್ಟ್ ಬಂದು ಆ್ಯಂಟಿಜನ್ನನ್ನು ಕೋಟ್ ಮಾಡ್ತಾರೆ. ಆ್ಯಂಟಿಜನ್ನನ್ನು ಕೋಟ್ ಮಾಡಿರ್ತಾರೆ ಈ ಥರ ಫುಲ್ಲು, ಇಲ್ಲೆಲ್ಲ ಆ್ಯಂಟಿಜನ್ ಇರುತ್ತೆ. ಅದ್ರ ಮೇಲೆ ಆ್ಯಂಟಿಬಾಡಿನ ಹಾಕ್ತಾರೆ. ಯಾವುದು ವೈರಲ್ ಲೋಡ್ ಇರೋವಂಥದ್ದು ಬ್ಲಡ್ ಸ್ಯಾಂಪಲ್ ಇರಬಹುದು ಅಥವಾ ಸಲೈವಾ ಸ್ಯಾಂಪಲ್ ಇರಬಹುದು, ಎಲ್ಲಿ ಇರುತ್ತೆ ಅದನ್ನು ಹಾಕ್ತಾರೆ ಆ್ಯಂಟಿಬಾಡಿನ. ಓಕೆ, ಸಾರಿ, ಇಟ್ ಇಸ್ ದ ಅದರ್ ವೇ ಮಕ್ಕಳೇ. ಆ್ಯಂಟಿಜನ್ ಆ್ಯಂಟಿಬಾಡಿ ಎರಡು AA ಆಗಿರೋದ್ರಿಂದ ಕನ್ಫ್ಯೂಸ್ ಆಗೋಯ್ತು. ಫಸ್ಟ್ ಆ್ಯಂಟಿಬಾಡಿನ ಹಾಕುವಂಥದ್ದು, ಯಾಕಂದರೆ ಆ್ಯಂಟಿಬಾಡಿ ಇಸ್ ಸಮಥಿಂಗ್ ವಿಚ್ ಇಸ್, ಇದೆಲ್ಲ ಆ್ಯಂಟಿಬಾಡಿ. ನೆಕ್ಸ್ಟ್ ಆ್ಯಂಟಿಜನ್ ಅಂದರೆ ವೈರಸ್ಸನ್ನು ಹಾಕ್ತಾರೆ. ಅದು ಹೋಗಿ ಪರ್ಟಿಕ್ಯುಲರ್ ಆ್ಯಂಟಿಬಾಡಿಗೆ ಅಂದ್ಕೊಂಡು ಕ್ರೋಮೋಜೆನಿಕ್ ಸಬ್ಸ್ಟೆನ್ಸಸ್ನ ಅಂದರೆ ಕಲರ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟೀಸ್ ಇರೋಂಥದ್ದು ಥರ ಡಿಸೈನ್ ಮಾಡಿರ್ತಾರೆ. ಸೊ ಅದನ್ನು ಈಸಿಯಾಗಿ ಎಲೈಸಾಯಿಂದ ಡಿಟೆಕ್ಟ್ ಮಾಡ್ಬೋದು. ಸೊ ಕಮಿಂಗ್ ಟು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಬಗ್ಗೆ ತುಂಬ ಕೇಳಿರ್ತೀರ, ಲ್ಯಾಬಲ್ಲೆಲ್ಲ ಯೂಸ್ ಮಾಡಿರ್ತಾರೆ. ಅಂದರೆ ಈಗ ನಾರ್ಮಲ್ ಫಿಸಿಯಾಲಜಿ ಕೆಲವು ಡಿಸೀಸಸನ್ನು ಸ್ಟಡಿ ಮಾಡೋದಕ್ಕಿರಬಹುದು ಅಥವಾ ಕೆಲವೊಂದು ಕ್ಯಾನ್ಸರ್ ಸೆಲ್ಸನ್ನ ಸ್ಟಡಿ ಮಾಡೋದಕ್ಕಿರಬಹುದು, ಈ ಥರ ಕೆಲವೊಂದು ಬಯೋಲಾಜಿಕಲ್ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕಿರಬಹುದು. ಸ್ಪೆಸಿಫಿಕಲ್ ಆಗಿ ಅದರ ಜೀನ್ಸನ್ನು ಮ್ಯಾನಿಪುಲೇಟ್ ಮಾಡಿಬಿಟ್ಟು ಯೂಸ್ ಮಾಡುವಂಥದ್ದೇ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಅಂದರೆ ಅದರ ಜೀನ್ಸನ್ನು ನಾವು ವೇರಿ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ತೀವಿ ಬೇಸಿಕ್ಕಾಗಿ. ಸೊ ಇಲ್ಲಿ ಎಷ್ಟೊಂದು ಅನಿಮಲ್ಸ್ ಇದೆ ಆ ಥರ. ಟ್ರಾನ್ಸ್ಜೆನಿಕ್ ರ್ಯಾಟ್ಸ್ ಇರಬಹುದು, ರ್ಯಾಬಿಟ್ಸ್ ಇರಬಹುದು, ಪಿಕ್ಸ್ ಇರಬಹುದು, ಇದನ್ನೆಲ್ಲನೂ ನಾವು ಲ್ಯಾಬಲ್ಲಿ ಯೂಸ್ ಮಾಡ್ತೀವಿ ಮಕ್ಕಳೇ. ಸೊ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ವಾಟ್ ಈಸ್ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್ ಅಂತ ಕೇಳ್ತಾರೆ. ಸೊ ಇದನ್ನು ಅಷ್ಟೇ ನೋಡ್ಕೊಳ್ಳಿ. ದೇ ಆರ್ ಜಸ್ಟ್ DNA ಮ್ಯಾನಿಪುಲೇಷನ್ ಮಾಡಿಬಿಟ್ಟು ಕೆಲವು ಸ್ಟಡೀಸ್ಗೆ ಯೂಸ್ ಮಾಡುವಂಥ ಅನಿಮಲ್ಸ್ ಆಗಿರುತ್ತೆ. ಸೊ ಇಲ್ಲಿ 2 ಪ್ರೋಟೀನ್ಸ್ ಬರುತ್ತೆ ಮಕ್ಕಳೇ. ಇದು ಕೇಳಬಹುದು ಎಲ್ಲಾದ್ರೂ. ಒಂದು ಬಯೋಲಾಜಿಕಲ್ ಪ್ರಾಡಕ್ಟ್ಸ್, ಕೆಲವು ಇಂಪಾರ್ಟೆಂಟ್ ಬಯೋಲಾಜಿಕಲ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಈ ಟ್ರಾನ್ಸ್ಜೆನಿಕ್ ಅನಿಮಲ್ಸನ್ನ ಯೂಸ್ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ಎಕ್ಸಾಂಪಲ್ ಬಂದು ಆಲ್ಫಾ ಆ್ಯಂಟಿಟ್ರಿಪ್ಸಿನ್ ಅಂತ, ಸೊ ವಿಚ್ ಇಸ್ ಯೂಸ್ ಟು ಟ್ರೀಟ್ ಎಂಫಿಸಿಮಾ. ಆ್ಯಂಡ್ ಒನ್ ಮೋರ್ ಈಸ್ ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಅಂತ. ಸೊ ಈ ಆಲ್ಬುಮಿನ್ ಇರುವಂಥದ್ದು ನ್ಯೂಟ್ರಿಷನಲಿ ಇಟ್ ಇಸ್ ರಿಚ್ ಫಾರ್ ಬೇಬೀಸ್. ಸೊ ಈ ಒಂದು ಆರ್ಗನಿಸಮ್ಸನ್ನು ಯೂಸ್ ಮಾಡಿಕೊಂಡು ಟ್ರಾನ್ಸ್ಜೆನಿಕ್ ಕಾವು ಈ ಥರ ಎಲ್ಲನೂ ಇದನ್ನು ಇನ್ಕಾರ್ಪೊರೇಟ್ ಮಾಡಿದಾಗ ಆ ಮಿಲ್ಕಲ್ಲೇ ನಿಮಗೆ ಈ ಒಂದು ಕಾಂಪೊನೆಂಟ್ ತುಂಬ ಸಿಕ್ಬಿಡುತ್ತೆ. ಸೊ ಆವಾಗ ನ್ಯೂಟ್ರಿಯೆಂಟ್ ಬಗ್ಗೆ ಯೋಚನೆ ಮಾಡೋ ಹಾಗಿಲ್ಲ ಅಲ್ವಾ. ಸೊ ಈ ಥರ ಟೆಕ್ನಿಕ್ಸನ್ನು ಯೂಸ್ ಮಾಡ್ತಾರೆ. ಸೊ ಇಷ್ಟು ಆಯಿತು ನಿಮ್ಮ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಇನ್ ಮೆಡಿಸಿನ್. ಆ್ಯಂಡ್ ಕಮಿಂಗ್ ಟು ದ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್ ಇಸ್ ಎಥಿಕಲ್ ಇಶ್ಯೂಸ್. ಇದ್ರ ಬಗ್ಗೆ ಜಾಸ್ತಿ ಕ್ವೆಶನ್ಸ್ ಕೇಳಲ್ಲ, ಬಟ್ ಕೆಲವು ಕೀವರ್ಡ್ಸ್ ಇಸ್ ಇಂಪಾರ್ಟೆಂಟ್. ಏನಂದರೆ ಎಥಿಕಲ್ ಇಶ್ಯೂಸ್ ಅಂದರೆ ಕೆಲವು ಆರ್ಗನಿಸಮ್ಸನ್ನು ನಾವು ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಆಗಿ ಅಥವಾ ಅನಿಮಲ್ಸ್ ಆಗಿ ಯೂಸ್ ಮಾಡಿಬಿಟ್ಟಾಗ ಅದ್ರದ್ದು ಸಂತತಿ ಅಥವಾ ಅದ್ರದ್ದು ಇದೇ ಕಡಿಮೆ ಆಗಿಬಿಡುತ್ತೆ ಅಂತ ಎಷ್ಟೊಂದು ಜನ ಎನ್ವಿರಾನ್ಮೆಂಟಲಿಸ್ಟು ಫೈಟ್ ಮಾಡ್ತಾರೆ. ಸೊ ಇದೆಲ್ಲ ಎಥಿಕಲ್ ವ್ಯಾಲ್ಯೂಸ್ ಇರುವಂಥದ್ದು. ಈ ಕೆಲವು ಯಾವುದೋ ಒಂದು ಪ್ಲಾಂಟು ತುಂಬ ಕಡಿಮೆ ಆಗೋಗ್ತಿರುತ್ತೆ, ಆದರೆ ಅದು ತುಂಬ ಹೆಲ್ಪ್ ಆಗ್ತಿರುವಂಥದ್ದು. ಅದನ್ನು ಜೆನೆಟಿಕಲ್ ಇಂಜಿನಿಯರಿಂಗಿಗೆ ತೊಗೊಂಡಾಗ ಅದ್ರ ಪಾಪ್ಯುಲೇಷನ್ನೇ ಕಡಿಮೆ ಆಗೋಗುತ್ತೆ ಅಂದಾಗ ಅದನ್ನು ಯೂಸ್ ಮಾಡಬೇಕಾದ್ರೆ ಅಥವಾ ಆನಿಮಲನ್ನು ಅಥವಾ ಪ್ಲಾಂಟನ್ನ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಕೆಲವು ಕಮಿಟಿ ಇರುತ್ತೆ, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ ಅಂತ. ಸೊ ಆ ಕಮಿಟಿಗೆ ನಾವು ಫಸ್ಟು ಹೋಗಿ ಆ ಪ್ಲಾಂಟನ್ನು ಯೂಸ್ ಮಾಡಬೇಕು ಮಾಡಬಾರ್ದು ಅಂತ ತೊಗೊಳ್ಬೇಕು ಪರ್ಮಿಷನ್ನು. ಸೊ ಈ ಒಂದು ಎಥಿಕಲ್ ಇಶ್ಯೂಸನ್ನ ಡೀಲ್ ಮಾಡೋದಕ್ಕೆ ಈ ಕಮಿಟಿ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಕಮಿಂಗ್ ಟು ಬಯೋಪೈರಸಿ ಅಂದರೆ ಇವಾಗ ನಮಗೆ ಪೈರಸಿ ಅಂದರೆ ನಾವು ಎಷ್ಟೊಂದು ಆರ್ಗನಿಸಮ್ಸನ್ನು ಯೂಸ್ ಮಾಡ್ಕೊಂಡ್ಬಿಡ್ತೀವಿ ನಮಗೆ ಗೊತ್ತಿಲ್ಲದಿರೋ ಹಾಗೆ. ಅದರಿಂದ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಆಗ್ತಿರುತ್ತೆ ಅಥವಾ
ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ಗೆ ತುಂಬ ತೊಂದರೆ ಆಗ್ತಿರುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು ನಾವು ಆ್ಯಕ್ಚುಲಿ. ಸೊ ಯಾಕಂದರೆ ನಾವು ಹೇಗೆ ಬದುಕ್ತೀವೋ ಹಾಗೆ ಬೇರೆ ಆರ್ಗನಿಸಮ್ಸ್ಗೂ ಅಷ್ಟೇ ಬದುಕೋ ಹಕ್ಕಿರತ್ತಲ್ವಾ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಎಥಿಕಲ್ ಇಶ್ಯೂಸ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಬಯೋಟೆಕ್ನಾಲಜಿ ಮಕ್ಕಳೇ. ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಆಯಿತು. ಸೊ ಇದರಲ್ಲಿ ಮೋಸ್ಟ್ ಪ್ರಾಬಲ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.